ಒಂದು ಬ್ಯಾಡ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ, ಮೋಸನೂ ಆಗಿದೆ. ಅದು ನಾನು ಲಾಸ್ಟ್ ಆಗಿ ಹೇಳ್ತೀನಿ. ಫ್ರಾಡ್ ಆಯಿತು ತುಂಬಾ, ಅದು ಹೇಳೋದಕ್ಕೆ ಒಂಥರ ಆಗುತ್ತೆ. ಫ್ರಾಡ್ ಆಗಿದೆ. ರೈಲ್ವೆ ಜಾಬ್ ಅಂದ ತಕ್ಷಣ ಫುಲ್ ಕನ್ಸಿಗೆ ಹೊರಟೋಗ್ಬಿಟ್ಟೆ ಅಕ್ಕ ನಾನು. ನಮ್ಗೆ ಈ ಥರ ಇರುತ್ತೆ ಜಾಬು, ಆ ಥರ ಫುಲ್ ನಾವು ಏನಂದರೆ ಫೀಲ್ ಆಲ್ರೆಡಿ ನಾವು ಕೆಲಸದಲ್ಲಿ ಇದ್ದೀನಿ ಅನ್ನೋದೊಂದು ಫೀಲೇ ನಮಗೆ ಬರಾಬರಿ. 3 ಜನದಿಂದ ಒಂದು 2.5 ಲಕ್ಷ ಅದು ತುಂಬ. ನಾನು ಸಾಲ ಮಾಡಿದೆ. ಸಾಲ ಒಂದು ಕೆಲಸ ಸಿಕ್ಬಿಟ್ರೆ ಅದರಿಂದ ನಮಗೇನೋ ಒಂದು ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡಿಲ್ಲ. 1 ಲಕ್ಷ ಸಾಲ ಮಾಡಿಬಿಟ್ಟೆ ನಾನು. 1 ಲಕ್ಷ ಸಾಲ ಮಾಡಿ ಅವ್ರಿಗೆ ಅಮೌಂಟ್ ಹಾಕ್ತೀನಿ. ಕೆಲಸದೆಲ್ಲ ಪಾಯಿಂಟ್ ಆಗಿಬಿಟ್ಟಿದೆ, ಬನ್ನಿ ಅಂತ ಕರೆದ್ರು. ನೈಟ್ 3 ಗಂಟೆಗೆ ಹೋಗ್ತೀವಿ. ಶಿವಮೊಗ್ಗಕ್ಕೆ ಹೋಗಿ ಫೋನ್ ಮಾಡ್ತೀವಿ, ಫೋನ್ ಪಿಕ್ ಮಾಡಿಲ್ಲ. ನಾವು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಂಡ್ಬಿಟ್ವಿ, ವಾಪಸ್ ಹೋಗೋದು ಬೇಡ ಅಂತ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತೀವಿ. ನಮಸ್ಕಾರ ಕರ್ನಾಟಕ, ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ನ ಮತ್ತೊಂದು ರೋಚಕ ಕಥೆಗೆ ಸ್ವಾಗತ ಸುಸ್ವಾಗತ. ಇಂದು ನಮ್ಮ ಟೀಮ್ ಮೊದಲನೇ ಬಾರಿಗೆ ಬೆಂಗಳೂರಿಂದ ಆಚೆ ಕತೆ ಕೇಳಲು ಪ್ರಯಾಣ ಬೆಳೆಸಿದ್ದು ತುಮಕೂರು ಜಿಲ್ಲೆಯ ಗುಬ್ಬಿ ಹತ್ತಿರವಿರುವ ನಿಟ್ಟೂರು ಎಂಬ ಊರಿಗೆ. ಇಲ್ಲಿರುವ ಇಬ್ಬರ ಸ್ನೇಹಿತರ ಕಥೆಯನ್ನ ಕೇಳಿದಾಗ ನಮಗೂ ಕೂಡ ಮೈ ರೋಮಾಂಚನವಾಗಿದ್ದು ಖಂಡಿತ. ಇಬ್ಬರ ಪ್ರಾಣ ಸ್ನೇಹಿತರು ತಮಗಾದ ಮೋಸದಿಂದ ಹೊರಬಂದು ತಮ್ಮದೇ ಆದ ಫುಡ್ ಬಿಸ್ನೆಸ್ ಆರಂಭಿಸಿ ತಾವೇ 4 ಜನಕ್ಕೆ ಅನ್ನ ಹಾಕುವುದರ ಜೊತೆ 4 ಜನಕ್ಕೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆದಿರೋದು ಖಂಡಿತ ಪ್ರಶಂಸನೀಯ. ಇವರ ಫುಡ್ ಟ್ರಕ್ ಟ್ಯಾಗ್ ಲೈನ್ ಕೂಡ ಇನ್ನೊಂದು ವಿಶೇಷ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಧರ್ಮನ ಪಕ್ಕಕ್ಕೆ ಇಡಿ ಮತ್ತು ನಮ್ಮ ರುಚಿಯನ್ನ ಸವಿದು ಆನಂದಿಸಿ. ಇಬ್ಬರು ಸ್ನೇಹಿತರು ಜಾತಿ ಭೇದ ಧರ್ಮವೆನ್ನದೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರ ಹಾಗೆ ಇದ್ದರೂ ಇಬ್ಬರು ಬೆಳೆದು ಬಂದ ಧರ್ಮ ಮಾತ್ರ ಬೇರೆ ಬೇರೆ. ಒಬ್ಬರು ಇಸ್ಲಾಂ ಧರ್ಮದವರು ಆದರೆ ಇನ್ನೊಬ್ಬರು ಹಿಂದೂ ಧರ್ಮದವರು. ಅದಕ್ಕೆ ಇವರು ಹೇಳಿದ್ದು ಧರ್ಮವನ್ನ ಪಕ್ಕಕ್ಕೆ ಇಡಿ ಅಂತ. ಹೌದು, ಎಷ್ಟು ನಿಜ ಅಲ್ವಾ ಇದು? ಬನ್ನಿ ಇವರ ಸ್ನೇಹದ ಕಡಲಿನಲ್ಲಿರುವ ಆ ಅಲೆಗಳ ಬಗ್ಗೆ ಅವರಿಂದಲೇ ಕೇಳಿ ತಿಳಿಯೋಣ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ತಬಾರಕ್ ಅಂತ. ಓಕೆ, ಇದು ಬಿಕಾಂ ಬಿರಿಯಾನಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು? ಬಿಕಾಂ ಬಿರಿಯಾನಿ November 9 ಅಕ್ಕ. 8 ಮಂತ್ಸ್ ಆಗಿದೆ. 8 ಮಂತ್ಸ್ ಆಗಿದೆ. 8 ಮಂತ್ಸ್ ಅಂತಂದ್ರೆ ಇವಾಗ ಒಂದು ಸ್ವಲ್ಪ ಸೆಟ್ ಆಗಿರ್ಬೇಕು ನಿಮ್ಗೆ. ಹೇಗೆ ನಡೀತಾ ಇದೆ? ಸೂಪರ್ ಆಗಿ ನಡೀತಾ ಇದೆ ಅಕ್ಕ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಅದಕ್ಕಿಂತ ಚೆನ್ನಾಗಿ ನಡೀತಿದ್ದಾರೆ. ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ನಮ್ಮನ್ನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಖುಷಿ ಆಗ್ತದೆ ಹೀಗೆ ನಡೀಲಿ ಅಂತ. ಓಕೆ, ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಇದು ಬಿಕಾಂ ಬಿರಿಯಾನಿ ಅಂತಾನೆ? ಏನಕ್ಕೆ ಹಾಕೊಂಡಿದ್ದೀರಾ? ಒಂಥರ ಡಿಫ್ರೆಂಟ್ ಆಗಿದೆ ನೇಮು ಅಕ್ಕ. ನಾವು ಇದರಿಂದ ಒಂದು ಮೆಸೇಜ್ ಕೊಡೋಣ ಅಂತ ಅನ್ಕೋತೀವಿ. ಏನಪ್ಪಾ ಅಂದ್ರೆ ನಾವು ಬೇರೆ ಹೆಸರು ಇಟ್ಕೊಂಡು ನಾವು ಅಂಗಡಿ ಮಾಡ್ಬೋದಾಯಿತು. ಬಟ್ ನಮ್ಮ ಐಡಿಯಾ ಏನಪ್ಪಾ ಅಂದ್ರೆ ನಮ್ಮಿಂದ 4 ಜನ ಹುಡುಗರಿಗೆ ಗೊತ್ತಾಗಬೇಕು. ಎಷ್ಟು ಜನ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಈಗ ನಾವು ಓದಿದ್ದೀವಿ ಅಂದ್ರೆ ಸಿಸ್ಟಮ್ ಮುಂದೆನೇ ವರ್ಕ್ ಮಾಡಬೇಕು, ಫಾರ್ಮಲ್ಸ್ ಅಲ್ಲೇ ವರ್ಕ್ ಮಾಡಬೇಕು ಅನ್ನೋದು ನಮ್ಗೇನಿಲ್ಲ. ಯಾವುದೋ ಒಂದು ಕೈಯಲ್ಲಿ ಕಸಬು ವಿದ್ಯೆ ಅನ್ನೋದು ಜ್ಞಾನಕ್ಕೋಸ್ಕರ ಇಟ್ಕೊಳ್ಳೋಣ. ಮತ್ತೆ ನಾವೇನೋ ಲೈಫಲ್ಲಿ ಅಚೀವ್ ಮಾಡಬೇಕು, ಸಕ್ಸಸ್ ಆಗಬೇಕು ಅಂದ್ರೆ ಏನಾರ ಒಂದು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ನಿಸ್ತು. ಡಿಗ್ರಿ ಮುಗಿದ ತಕ್ಷಣ ನಾವು ಡಿಸಿಷನ್ ತಗೊಳ್ಳಿಲ್ಲ. ಸ್ವಲ್ಪ ದಿನ ಅಲೋದ್ವು, ತುಂಬ ಅಲೋದು. ಒಂದು ಬ್ಯಾಡ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ, ಮೋಸನೂ ಆಗಿದೆ. ಅದು ನಾನು ಲಾಸ್ಟ್ ಆಗಿ ಹೇಳ್ತೀನಿ. ಫ್ರಾಡ್ ಆಯಿತು ತುಂಬ. ಅದು ಹೇಳೋದಕ್ಕೆ ಒಂಥರ ಆಗುತ್ತೆ. ಫ್ರಾಡ್ ಆಗಿದೆ. ಅದು ಏನಂದ್ರೆ ನಮ್ಮ ಜೊತೆ ನಮ್ಮ ಸೀನಿಯರ್ ಇದ್ರು ಅಕ್ಕ. ನಾನು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಹುಚ್ಚು. ನನಗೆ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ನಾನು ಏನೀಗ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಅಲ್ಲಿವರೆಗೂ ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಯಾವ ಸ್ಪೋರ್ಟ್ಸೇ ಆಗಿರಲಿ, ಮತ್ತೆ ಚಿತ್ರಕಲೆ, ಡ್ಯಾನ್ಸು, ಜಾನಪದ ನೃತ್ಯ, ಪ್ರತಿಯೊಂದು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಪ್ರತಿಯೊಂದು ಸರ್ಟಿಫಿಕೇಟ್ಸ್ ನನ್ನ ಹತ್ರ ಇದೆ. ನಾನು ಆ ವಿಡಿಯೋನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಅವೆಲ್ಲ ಸರ್ಟಿಫಿಕೇಟ್ಸ್. ಏನಪ್ಪಾ ಅಂದ್ರೆ ನನ್ನ ನ್ಯಾಷನಲ್ ಸೆಲೆಕ್ಷನ್ ಆಯಿತು ತುಮಕೂರು ಯೂನಿವರ್ಸಿಟಿ ಕಡೆಯಿಂದ. ಅದು ನಾನು 21-22 ಅಲ್ಲಿ ಇಲ್ಲಿ ಚೆನ್ನೈಲಿ ಕ್ರೆಸೆಂಟ್ ಕಾಲೇಜಲ್ಲಿ ಹೋಗಿದ್ದು. ಒಂದು ಕಾಲೇಜಿಂದ 4 ಮೆಂಬರ್ಸಿಗೆ ಸೆಲೆಕ್ಷನ್ ಮಾಡಿದ್ರು. ಅದ್ರಲ್ಲಿ ನಾನು ಒಬ್ಬ ಆಗಿದೆ. ಅದು ಸರ್ಟಿಫಿಕೇಟ್ ಬಂದು ನಮ್ಮೊಬ್ಬ ಸೀನಿಯರ್ ಇದ್ರು. ಅವ್ರ ನೇಮ್ ಮೆನ್ಷನ್ ಮಾಡಲ್ಲ. ಅವ್ರ ವಿಡಿಯೋ ನೋಡ್ತಾ ಇದ್ರೆ ಅವರೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಏನಪ್ಪಾ ಅಂತ. ಒಂದು ಸ್ವಲ್ಪ ದಿನ ಆದ್ಮೇಲೆ ನಾನು ಇನ್ನು ಸ್ಪೋರ್ಟ್ಸ್ ಮುಗೀತು, ಕಾಲೇಜು ಕಂಪ್ಲೀಟ್ ಆಯ್ತು. ನಮ್ಮ ಬ್ರದರ್ ಜೊತೆ ನಾನು ಅಂಗಡಿ ಹತ್ರ ಇರಿವೆ. ತಕ್ಷಣ ನಾನು ಕೆಲಸ ಮಾಡ್ತಾ ಇರ್ತೀನಿ, ಒಂದು ಕಾಲ್ ಬರುತ್ತೆ. ಏನಪ್ಪಾ ಅಂದ್ರೆ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿರೋರಿಗೆ 1 lakh ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ, ಅಪ್ಲೈ ಮಾಡು ಬೆಂಗಳೂರಲ್ಲಿ ಅಂತ. ಆಮೇಲೆ ನಾನು ಹೇಳ್ತೀನಿ ಎಲ್ಲಿ ಹೋಗ್ಬೇಕು, ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಣ್ಣ, ನಿಮಗೆ ಗೊತ್ತಿದ್ರೆ ನೀವೇ ಹೇಳಿ. ಅವ್ರು ನಮ್ಮ ಸೀನಿಯರೇ, ತಮ್ಮ ಅಂತ ಜೊತೆಲಿ ಚೆನ್ನಾಗಿದ್ರು. ಅವ್ರು ಹೇಳ್ತಾರೆ ಸರಿ ಆಯ್ತು, ನೀನು ನ್ಯಾಷನಲ್ ಸರ್ಟಿಫಿಕೇಟು ಮತ್ತೆ ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದೆಲ್ಲ ಸೆಂಡ್ ಮಾಡು, ನಾನು ನಿನಗೆ ಸ್ಕಾಲರ್ಶಿಪ್ ಬರೋಂಗೆ ಮಾಡ್ತೀನಿ, ಹಾಗೆ ಒಂದು 2000 ಅಮೌಂಟ್ ಹಾಕ್ಬಿಡು ಅಂತ ಹೇಳಿದ್ರು. ನನಗೆ ಖುಷಿ. 1 lakh ಬಂದರೆ ಏನಾರ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಅನ್ನೋದು ನಮ್ದೊಂದು ಇದು. ನಾನು ಮಾಡಿದೆ, ಏನು ಯೋಚನೆ ಮಾಡಿಲ್ಲ, ಒಂದು ನಂಬಿಕೆ ಅಷ್ಟೇ ಅವ್ರ ಮೇಲೆ ಇಟ್ಟಿದ್ದ. ಒಂದು ನಂಬಿಕೆ, ನಾನು ಮೀಟ್ ಮಾಡ್ತೀನಿ ಅದೇನಿಲ್ಲ. ತಕ್ಷಣ ನಾನು ಸರ್ಟಿಫಿಕೇಟ್ ಕೊಟ್ಟೆ. ಆಮೇಲೆ ಏನು ಕೆಲಸ ಮಾಡ್ತಿದ್ಯಾ ಅಂದರು. ಹೀಗೆ ನಾನು ಅಂಗಡಿ ಕಡೆ ನೋಡ್ಕೊಂಡೇ ಇದ್ದೀನಿ ಅಣ್ಣ ಅಂದೆ. ಹಂಗೆ ಯಾಕೋ ಇದು ಸ್ಪೋರ್ಟ್ಸ್ ಕೋಟಾ ಕಡೆಯಿಂದ ರೈಲ್ವೇಲಿ ಜಾಬ್ ಇಟ್ಟಿದ್ದಾರೆ ಅಂತ ಹೇಳಿದ್ರು. ಹೌದಣ್ಣ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಕೇಳಿದ್ರು. ಏನಿಲ್ಲ, ಜಸ್ಟ್ ಒಂದು ಅಪ್ಲಿಕೇಶನ್ ಹಾಕು ಅಷ್ಟೇ ಅಂತ ಹೇಳ್ಬಿಟ್ಟು ಮತ್ತೆ 1300 ಸಮಥಿಂಗ್ ಅಮೌಂಟ್ ಹಾಕಿಸ್ಕೊಂಡ್ರು. ನಾನು ನಿನಗೆ ಕೆಲಸ ಬರೋಕೆ ಮಾಡ್ತೀನಿ ಕೊಡು ಅಂತ. ಓಕೆ ಅಣ್ಣ ಆಯಿತು ಅಂತ ನಾನು ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಸೆಂಡ್ ಮಾಡ್ತೀನಿ. ಹೀಗೆ 1 ಮಂತ್
ಆಟ ಆಡ್ಸಿರು. ಅವಾಗ ಬನ್ನಿ ನಾನೇನು ತಪ್ಪು ಮಾಡಿದೆ ಅಂದರೆ ಈಗ ನನ್ನ ಜೊತೆ ಇನ್ನೊಬ್ರು ನ್ಯಾಷನಲ್ಸ್ ಆಡಿರೋರು ಇದ್ರು ಅಂತ. ನಾನು ಒಬ್ಬನೇ ಓದ್ಕಿನ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ನ ಕರ್ಕೊಂಡು ಅವ್ರನ್ನೂ ಪರಿಚಯ ಮಾಡಿಸ್ದೆ ಫೋನಲ್ಲೇ. ಬಟ್ ನಾವು ಡೈರೆಕ್ಟ್ ಮೀಟ್ ಏನೂ ಇಲ್ಲ, ಫೋನಲ್ಲೇ ಮಾತಾಡ್ಕೊಂಡು ಒಂದು ನಂಬಿಕೆ ಅಷ್ಟೇ. ಯಾಕಂದರೆ ಅವ್ರ ಜೊತೆ ನಾವು 2 years ಕಾಲೇಜಲ್ಲೆಲ್ಲ ಓಡಾಡ್ಕೊಂಡಿದ್ರಲ್ಲ, ಹೌದು ಇವ್ರು ಮೋಸ ಮಾಡಲ್ಲ, ನಮ್ಮ ನಂಬಿಕೆಗೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಬಿಡು ಅವ್ರದ್ದು ಅಪ್ಲಿಕೇಶನ್ ಹಾಕಿಸ್ಬಿಟ್ಟೆ ಕೂಡ. ನಾನು ಇಬ್ಬರು ಈಗ ಹೇಳ್ದೆ, ಈಗ ನ್ಯಾಷನಲ್ ಆಡಿರೋರಿಗೆ ಸರ್ಟಿಫಿಕೇಟ್ ಕಡೆಯಿಂದ ಸ್ಪೋರ್ಟ್ಸ್ ಕೋಟಾ ಅಂತ ಬಿಟ್ಟಿದ್ದಾರೆ ಅಂತ ತಗೋತಿದ್ದಾರೆ ಅಂತ, ನಮ್ಮ ಸೀನಿಯರ್ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅಂತ. ಅವರು ಖುಷಿ ಏನಕ್ಕ ಅಂದರೆ ಫುಲ್ ನಾವೆಲ್ಲ ಅಪ್ಲೈ ಮಾಡಿದ್ವಿ, ಎಲ್ಲ ಕೊಟ್ಟು 1 week ಹಿಂಗೆ ಆಟ ಆಡಿಸಿದ್ರು. ಆಟ ಆಡಿಸ್ಬಿಟ್ಟು ಇನ್ನೊಂದು 5,000 ಕೊಡ್ಬೇಕಂತೆ, ಫೈಲಿಗೇನೋ ಮೂವ್ ಮಾಡ್ಬೇಕಂತೆ ಅಂತ ಹೇಳಿದ್ರು. ನಮಗೇನಪ್ಪ ಅಂದರೆ ಒಂದೊಂದು ಕನಸು, ಅವ್ರು ರೈಲ್ವೆ ಜಾಬ್ ನಿರ್ದೇಶನ ಫುಲ್ ಕನಸಿಗೆ ಹೊರಟೋಗ್ಬಿಟ್ಟೆ ಅಕ್ಕ. ನಾನು ಈ ಥರ ಇರುತ್ತೆ ಜಾಬು, ಆ ಥರ ಫುಲ್ ನಾವು ಏನಂದರೆ ಫೀಲ್ ಆಲ್ರೆಡಿ ನಾವು ಕೆಲಸದಲ್ಲಿ ಇದ್ದೀನಿ ಅನ್ನೋದೊಂದು ಫೀಲೇ ನಮಗೆ. ನಾವು ರೈಲ್ವೆ ಕೆಲಸ ಮಾಡ್ತಾ ಇದ್ದೀವಿ ಹಂಗೆ ಹಿಂಗೆ ಅನ್ನೋದು. ಬಟ್ ಹಾಗೆ ಒಂದು ತಿಂಗಳು 5,000 ಹಾಕಿ 10,000 ಹಾಕಿ ಹಂಗೆ ಹಿಂಗೆ ಅಂತ ಅಮೌಂಟ್ ಹಾಕಿಸ್ಕೊಳ್ತಾನೆ ಹೋದ್ರು. ನಮ್ಮ ಅದಕ್ಕೆ ಬೇಕು ಇದು ಬರಾಬರಿ 3 ಜನದಿಂದ ಒಂದು 2.5 ಲಕ್ಷ. ಅದು ತುಂಬ ನಾನು ಸಾಲ ಮಾಡಿದೆ. ಸಾಲ ಒಂದು ಕೆಲಸ ಸಿಕ್ಬಿಟ್ರೆ ಅದರಿಂದ ನಮಗೇನೋ ಒಂದು ಯೂಸ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡಿಲ್ಲ, 1 ಲಕ್ಷ ಸಾಲ ಮಾಡಿಬಿಟ್ಟೆ ನಾನು. 1 ಲಕ್ಷ ಸಾಲ ಮಾಡಿ ಅವ್ರಿಗೆ ಅಮೌಂಟ್ ಹಾಕ್ತೀನಿ. 3 times 4 times ಸಾಗರಕ್ಕೆ ಕರೆಯೋರು. ಸಾಗರ್ ಬನ್ನಿ ರೈಲ್ವೆ ಸ್ಟೇಷನಲ್ಲಿ, ಸಾಗರಕ್ಕೆ ಹೋದರೆ ಇವತ್ತವರು ಮ್ಯಾನೇಜರ್ ಇಲ್ವಂತೆ, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳೋದು. ಹಾಗೆ ಹೋಗೋದು ಬದಲು ಲಾಸ್ಟ್ ಫೈನಲ್ ಇನ್ನೊಂದು ಸತಿ ಅಣ್ಣ ಈಗ ಆಡಿಸ್ಬೇಡ ಅಣ್ಣ, ನಾವು ಬಡವರಲ್ವಾ, ನಿಮಗೆ ಗೊತ್ತಿಲ್ವಾ, ಸಾಲ ಮಾಡ್ಕೊಟ್ಟಿರೋದಕ್ಕೆ ಸರಿ ಈ ಸತಿ ನಿಮ್ದೆಲ್ಲ ಆಗೋಗಿದೆ, ನಿಮ್ಮ ಕೆಲಸದೆಲ್ಲ ಪಾಯಿಂಟ್ ಆಗುತ್ತೆ ಬನ್ನಿ ಅಂತ ಕರೆದ್ರು. ನೈಟ್ 3 ಗಂಟೆಗೆ ಹೋಗ್ತೀವಿ, ಶಿವಮೊಗ್ಗಕ್ಕೆ ಫೋನ್ ಮಾಡ್ತೀವಿ, ಫೋನ್ ಪಿಕ್ ಮಾಡಿಲ್ಲ. ನಾವು ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಂಡ್ಬಿಟ್ವಿ, ವಾಪಸ್ ಹೋಗೋದು ಬೇಡ ಅಂತ ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತೀವಿ. ಮತ್ತೆ ಬೆಳಗ್ಗೆ ಕಾಲ್ ಮಾಡಿದೆ, ನೀವು ರೈಲ್ವೆ ಸ್ಟೇಷನಲ್ಲೇ ಇರಿ, ನಾನು ಬರ್ತಾ ಇದ್ದೀನಿ. 1 ಗಂಟೆ ತನಕ ಆಟ ಆಡಿಸಿರು. ಅಲ್ಲಿದ್ದೀನಿ ಇಲ್ಲಿದ್ದೀನಿ. ಆಮೇಲೆ ತಕ್ಷಣ ಏನಂದರೆ ನೀವು ಸೀದಾ ಕಡೂರಿಗೆ ಬನ್ನಿರಿ ಅಂದರು. ಕಡೂರು ರೈಲ್ವೆ ಸ್ಟೇಷನ್ಗೆ ಬರ್ರಿ, ನಾನು ಅಲ್ಲೇ ಬರ್ತಾ ಇದ್ದೀನಿ ಅಂದರು. ನಾವು 3 ಜನ ಖುಷಿಯಿಂದ ಏನೋ ಒಂದು ಆಗ್ಬಿಡುತ್ತೆ, ನಮ್ಮ ಲೈಫ್ ಸೆಟಲ್ ಆಯ್ತಲ್ಲ, ನಾವು ಓದಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬರ್ತೀವಿ. ಕಡೂರಿಗೆ ಬಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಒಂದು 100 times ಕಾಲ್ ಮಾಡಿದ್ವು ನಾವು. 100 times ಕಾಲ್ ಮಾಡಾದ್ಮೇಲೆ ಲಾಸ್ಟಿಗೆ ಒಬ್ರಿಗೆ ಮೆಸೇಜ್ ಮಾಡ್ತಾರೆ, ಹಿಂಗೆ ಮೋಸ ಆಗಿದೆ, ನನಗೂ ಮೋಸ ಮಾಡಿದ್ದಾರೆ ಅಂತ ಇದು ಮಾಡಿಬಿಟ್ರು. ಎಲ್ಲ ಒಂದು 3 lakhs 2.5 ಅಥವಾ 3 lakhs ಸಮಥಿಂಗ್ ಅಮೌಂಟ್ ಹೋಯ್ತು ಅವ್ರ ಕಡೆ. ಎಲ್ಲ ಹೋಯ್ತ ತಕ್ಷಣ ನಾವು ಅಲ್ಲೇ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಏನು ಮಾತಾಡಿಲ್ಲ. ಏನಪ್ಪ ಅಂದರೆ ಈ ಕಡೆ ಮನೆ ಕಡೆ ಇದು ಮಾಡಿದ್ದೀವಿ, ಸುಮ್ಮನೆ ಮನೇಲಿ ಹೇಳಿರೋದೆಲ್ಲ ಫ್ರಾಡ್ ಆಗಿರುತ್ತೆ, ಬೇಡ. ನಾವೇನಂದರೆ ನಂಬಿಕೆ ಅವ್ರ ಮೇಲೆ ಅಷ್ಟೇ. ಒಂದು ಸಾಲ ಸುಮ್ಮನೆ ಅಲ್ಲೇ ಕುತ್ಕೊಂಡ್ಬಿಟ್ಟು ನಾನು ಎಲ್ಲರೂ ಅಳ್ತಾ ಇದ್ದೀವಿ ಮೂವಿ ಅನ್ನೋ. ಆಮೇಲೆ ನಾನು ಮನೆಯವ್ರಿಗೂ ಕಾಲ್ ಮಾಡಲಿಲ್ಲ, ಯಾರಿಗೂ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಹಿಂಗೆ ಮೋಸ ಮಾಡಿಬಿಟ್ರು, ನಾವು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನಾವು ಮನೆಗೆ ಹೋಗಲ್ಲ, ಎಲ್ಲರೂ ಬೇರೆ ಕಡೆ ಹೋಗ್ತೀವಿ ಅಂತ. ಇವನೇ ಅಂದ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ, ನಾವು ಚೆನ್ನಾಗಿದ್ರೆ ಅದಕ್ಕೆ 2 ವರ್ಷ ಅಮೌಂಟ್ ನಾವು ದುಡ್ಕೋಬೋದು, ಬ್ಯಾಡ್ ಡಿಸಿಷನ್ ಏನೋ ತೊಗೋಬೇಡ. ನಾವು ಮೈಂಡೇ ಹೋಗ್ಲಿಲ್ಲ ನಮಗೆ ಅಲ್ಲಿಂದ 5-6 ಗಂಟೆ ತನಕ ಅಲ್ಲೇ ಕಡೂರು ಬಸ್ ಸ್ಟ್ಯಾಂಡಲ್ಲೇ ಅಳ್ಕೊಂಡು ಕೂತ್ಕೊಂಡ್ಬಿಟ್ವು. ಆಮೇಲೆ ಮತ್ತೆ ಒಂದ್ಸತಿ ಇದು ಮಾಡಿದ್ವು, ಹಂಗೆ ಹಿಂಗೆ ಏನೇನೋ ಇದು ಹೇಳಿರು. ಆಮೇಲೆ ಆಮೇಲೆ ಊರಿಗೆ ಬಂದಾದ್ಮೇಲೆ ಮತ್ತೆ ಅವ್ರಿಗೆ ಕಾಲ್ ಮೆಸೇಜ್ ಎಲ್ಲ ಮಾಡಿದ್ವು. ಅವ್ರು ಏನು ರೆಸ್ಪಾನ್ಸ್, ಈಗಲೂ ಅವ್ರ ಫೋನ್ ರಿಂಗ್ ಆಗುತ್ತೆ, ಬಟ್ ಅವರು ಕಾಲ್ ಪಿಕ್ ಮಾಡಲ್ಲ. ನಾವು ಡೈಲಿ ನಾನು 5 times ಕಾಲ್ ಮಾಡ್ತೀವಿ. ನೀವು ಅದಕ್ಕೆ ಏನು ಇದು ಮಾಡಲಿಲ್ವಾ? ಅಂದ್ರೆ ಅದು ಏನು ನಾವು ಕಂಪ್ಲೇಂಟ್ ಕೊಡೋಣ ಅಕ್ಕ. 1 week 10 days ನಾನು ಸುಮ್ಮನೆ ಮನೆಯಲ್ಲಿ ಎಲ್ಲೂ ಔಟ್ಸೈಡ್ ಹೋಗಲೇ ಇಲ್ಲ. ನಾನು ನಮ್ಮ ಫ್ರೆಂಡ್ಸು ಅಷ್ಟೇ, ನಾನು ಅಷ್ಟೇ ಸುಮ್ಮನೆ ಸೈಲೆಂಟಾಗಿ ಮನೆಗೆ ಇಟ್ಬಿಟ್ಟಿದ್ದು. ಏನಂದರೆ ಅದೊಂಥರ ನಮಗೆ ಏನೋ ಒಂಥರ ಇನ್ಸಿಡೆಂಟ್, ಅದು ಮರೆಯೋಕ್ಕೆ ಆಗಲ್ಲ ಲೈಫಲ್ಲಿ. ನಮ್ಮದವ್ರು ಈ ಥರ ಕೆಲಸ ಮಾಡಿದ್ರಲ್ಲ ಅನ್ನೋದು ತುಂಬ ಅಂದರೆ ತುಂಬ. ಇನ್ನು ಮನೇಲಿ ಕುತ್ಕೊಂಡು ಒಬ್ಬರು ಇಲ್ಲೇ ಪೊಲೀಸ್ ಆಫೀಸರ್ ಬಂದಿದ್ರು, ಅವ್ರ ಹತ್ರ ನಾವು ಕೇಳಿದ್ವು, ಈ ಥರ ನಮ್ಗೆ ಮೋಸ ಆಗಿದೆ, ಏನು ಮಾಡೋದು ಸರ್ ಅಂತ. ಅವ್ರೇನಂತಾರೆ, ನೀವು ಎಜುಕೇಟೆಡ್ಸ್ ಆಗಿ ಇಂಥ ಕೆಲಸ ಮಾಡ್ಕೊಂಡಿದ್ದೀರಲ್ಲಪ್ಪ, ಫ್ರಾಡ್ ಅಂತ. ಈಗ ಅಲ್ಲೂ ಒಂದು ಸ್ವಲ್ಪ ಹೋಗುತ್ತೆ ನಿಮ್ಮದು. ಸುಮ್ಮನೆ ಅವ್ರು ಸಿಗ್ತಾರೇನೋ, ಸಿಗೋತಕ ಇದು ಮಾಡ್ರಿ, ಇಲ್ಲಾಂದರೆ ಹೋಯ್ತು ಅಂತ ಸುಮ್ಮನೆ ಆಗ್ಬಿಡ್ರಿ, ಮುಂದೆ ಏನು ಹೆಜ್ಜೆ ಇಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ. ನಾನು ಇವತ್ತಿಗೂ ಅಷ್ಟೇ ಅವ್ರಿಗೆ ಕಾಲ್ ಮಾಡ್ತಾನೆ ಇರ್ತೀನಿ ಮೇಡಮ್, ಡೈಲಿ ಕಾಲ್ ಮಾಡ್ತೀನಿ. ಕಾಲ್ ರಿಂಗ್ ಆಗ್ತಾ ಇದೆ, ಬಟ್ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ. ಮೆಸೇಜ್ಗಳು ನೋಡ್ತಾರೆ, ಬಟ್ ಸೆಂಡ್ ಮಾಡ್ತಿಲ್ಲ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ನೀನು ವೀಡಿಯೋ ನೋಡ್ತಿದ್ರೆ ನಮ್ಮ ಅಮೌಂಟ್ ನಮಗೆ ವಾಪಸ್ ಕೊಟ್ಬಿಡು, ನಾನು ಇನ್ನು ನೇಮ್ ಮೆನ್ಷನ್ನೇ ಮಾಡಲ್ಲ. ನಾನು ಈ ಥರನೂ ಡಿಸೈಡ್ ಮಾಡಿದ್ದೆ ಮೇಡಮ್. ಅವ್ರ ಫೋಟೋ ಹಾಕ್ಬಿಟ್ಟು ಫ್ರಾಡ್ ಅಂತ ಇದು ಬಟ್ ನಾನು ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡಿದೆ. ಅವ್ರು ಸುಮ್ಮನೆ ಅವ್ರ ಲೈಫ್ ವಿಡಿಯೋ ನೋಡ್ತಾ ಇದ್ರೆ ಅಷ್ಟು ಆಗಲಿಲ್ಲ ಅಂದ್ರು ಎಷ್ಟಾಗುತ್ತೆ ಅಷ್ಟೇ. ನಂದು ಕೊಡಲಿಲ್ಲ ಅಂದ್ರೆ ಇಬ್ಬರು ಹುಡುಗರು ಕೊಟ್ಬಿಡು, ಯಾಕಂದ್ರೆ ನನ್ನಿಂದ ನಂಬ್ಕೊಂಡು ಅವ್ರು ಬಂದಿದ್ದು. ಬಟ್ ನನಗೆ ಒಂದು ಬೆಳ್ಳಿ ತೋರಿಸಿ ಮಾತಾಡಲಿಲ್ಲ ಅವ್ರು, ನಿನ್ನಿಗೆ ನಂಬ್ಕೊಂಡು ನಾವು ಬಂದು ಆ ರೀತಿ ಈ ರೀತಿ ಅಂತ. ತುಂಬ ಮೇಡಮ್ ನಾವು ಕನಸು ಕಾಣೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನಾನು ಇವ್ನು ಕರ್ಕೊಂಡು ಹೋಗಿ ನೋಡಿದೆ, ಇವ್ರ ಅಪ್ಪಾಜಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಇದು ಫ್ರಾಡ್ ಇರುತ್ತೆ, ಫಸ್ಟ್ ನೀನು ಒಂದ್ಸತಿ ಹೋಗಿ ಬಂದ್ಬಿಡಪ್ಪ, ಇಬ್ಬರು ಸುಮ್ಮನೆ ಮೋಸ ಆದಂಗೆ ಆಗ್ಬಿಡುತ್ತೆ, ಇನ್ನೊಂದ್ಸತಿ ಟ್ರೈ ಮಾಡು ನೋಡೋಣ ಅನ್ನೋ ಥರ ಇದಿತ್ತು. ನಾವು ಏನೇ ಇದ್ರು ನಾವು ಇಬ್ಬರು ಜೊತೆಲಿ ಮಾಡಬೇಕು ಹಂಗೆ.
ಅಲ್ಲಿಂದ ಬರ್ತೀನಿ. B.Com ನಾನು ಇವನಿಗೆ ಕಾಲ್ ಮಾಡ್ತೀನಿ, ನನಗೆ ತುಂಬಾ ತಲೆ ಕೆಡ್ತಿದೆ. ಯಾರು ನಿಮ್ ಫ್ರೆಂಡ್ ಗಣೇಶನ್ ಕಾಲ್ ಮಾಡ್ತೀನಿ, ನನಗೆ ತುಂಬಾ ತಲೆ ಕೆಡ್ತಿದೆ, ಮನೇಲಿ ಇದ್ದು ಏನಾರ ಮಾಡ್ಕೊಂಡ್ಬಿಡೋಣ ಅನ್ನೋ ಲೆವೆಲಿಗೆ ನಾನು ಫುಲ್ ಇದಾಗ್ಬಿಟ್ಟಿದೆ. ನನಗೆ ಅವೆಲ್ಲ ಗೊತ್ತಿಲ್ಲ, ಏನಾರು ಜೊತೆಲಿ ಮಾಡೋಣ ಬಾ ಅಂತ ಇವನಿಗೆ ಹೇಳ್ತೀನಿ. ಅಂತ ಸರಿ ಆಯ್ತು, ಬೆಳಗ್ಗೆ ಎದ್ದು ತುಮಕೂರಿಗೆ ಬಾ ಅಂತ ಕರೀತಾರೆ. ಏನಪ್ಪ ಅಂದ್ರೆ ನಮ್ಮ ಹತ್ರ ₹1 ಅಮೌಂಟ್ ಇಲ್ಲ, ಇಬ್ಬರ ಹತ್ರನೂ ₹1 ಅಮೌಂಟ್ ಇಲ್ಲ. ಆಮೇಲೆ ಸೀದಾ ತುಮಕೂರಿಗೆ ಹೋಗ್ತೀವಿ, ತೆಳ್ಳೋ ಗಾಡಿ ನೋಡೋಣ ಅಂತ ಹೋಗ್ತೀವಿ. ಫುಲ್ ಒಂದು ರೌಂಡ್ ಸುತ್ತಾಡ್ತೀವಿ. ಆಮೇಲೆ ಒಂದು ಡಿಸಿಷನ್ ಮಾಡ್ತೀವಿ, ಒಂದು ಮಾಡ್ತೀವಿ, ಒಂದು ಟಾಟಾ ಎಸಿನ ತೊಗೊಂಡು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು, ನಮ್ಮ ಭಾವ ಅವ್ರಿಗೆ ಕಾಲ್ ಮಾಡಿದ್ವಿ, ಈ ಥರ ಒಂದು ಟಾಟಾ ಎಸಿ ಬೇಕು, ಅಮೌಂಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದ್ರು. ಅಮೌಂಟಲ್ಲಿ ತಲೆ ಕೆಡಿಸ್ಕೊಂಬಿಡಿ, ನಾವು ಅಮೌಂಟ್ ಹೇಗೋ ಅಡ್ಜಸ್ಟ್ ಮಾಡ್ತೀವಿ, ನೀವು ಜಸ್ಟ್ ಇದು ನೋಡಿ ಸಾಕು ಅಂತ. ನಾವು 2 ದಿವಸಕ್ಕೆ ಗಾಡಿ ಸಿಕ್ತು ನನಗೆ. ಬಟ್ ಇದು ರೆಡಿ ಅಲ್ಲ, ಮಾಮೂಲಿ ಓಡಾಡ್ಕೊಂಡಿದ್ದು ಗಾಡಿ. ಆಮೇಲೆ 3% ಅಂದರೆ 3 lakhs ಅಮೌಂಟ್ ತಗೋತೀವಿ ಇಬ್ಬರು. ನಮಗೇನಪ್ಪ ಅಂದರೆ ಫ್ಯಾಮಿಲಿ ಕಡೆಯಿಂದ ದುಡ್ಡು ಹಾಕ್ಸಿದ್ರೆ ಏನಾಗುತ್ತೆ, ಅದು ಏನಾದ್ರು ಲಾಸ್ ಆದರೆ ಅದು ತಲೆ ಮೇಲೆ ಬಂದ್ಬಿಡುತ್ತೆ. ನೀವು ಮಾಡೋ ಕೆಲಸನೇ ಅನ್ನೋದೊಂದು ಇದಾಗ್ಬಿಟ್ಟು ನಾವಿಬ್ಬರು ಏನು ಮಾಡ್ತೀವಿ, ಒಂದೇ ಕಡೆ ತಗೊಂಡು 3% ಹಂಗೆ ಅಮೌಂಟ್ ತೊಗೊಂಡು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಏನಿಲ್ಲ ಇದಕ್ಕೆ 7 months ಆಲ್ರೆಡಿ ನಾವು 2 lakh ತೀರಿಸಿದೀವಿ. ನಮಗೆ ಕಸ್ಟಮರ್ಸ್ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದರೆ, ನೀವು ಸ್ಪೆಷಲ್ ಪರ್ಸನ್ಸ್ ಅಂದರೆ ನಮಗೆ ಅವರೇ. ಇವಾಗ ನಮ್ಮ ಜೀವನದಲ್ಲಿ ನಮ್ಮ ಕಸ್ಟಮರ್ಸೇ ನಮಗೆ ಸ್ಪೆಷಲ್ ಪರ್ಸನ್ಸ್, ಅವರಿಂದ ನಾವು ಅನ್ನೋದು ಇದು. B.Com ನ ಯಾವಾಗ ಕಂಪ್ಲೀಟ್ ಮಾಡಿದ್ರಿ ನೀವು? ಅಕ್ಕ ನಮ್ಮದು ಎಲ್ಲರದು ನಮ್ಮ ಬ್ಯಾಚಲ್ಲಿ 22 ಔಟ್ಪುಟ್, ಬಟ್ ನಾವು 2 ಸಬ್ಜೆಕ್ಟ್ ಬ್ಯಾಕ್ ಇದ್ವು. ಸೊ ಹಾಗಾಗಿ ನಾವು 23 ಔಟ್ಪುಟ್. ಯಾವ ಕಾಲೇಜು? GFGC ತುಮಕೂರು. ತುಮಕೂರಲ್ಲ? ಓಕೆ ಓಕೆ ಓಕೆ. ನಿಮ್ಮ ಫ್ಯಾಮಿಲಿ ಬಗ್ಗೆ ಅಂದರೆ ನಿಮ್ಮ ತಂದೆ ತಾಯಿ ಎಲ್ಲ ಎಲ್ಲಿರ್ತಾರೆ, ಅವ್ರು ಏನು ಕೆಲಸ ಮಾಡ್ತಾರೆ? ಅವರು ಎಲ್ಲ ನಮ್ಮ ಮನೆ ನಮ್ಮ ಜೊತೆನೇ ಇದ್ದಾರೆ, ಇಲ್ಲೇ ಇದ್ದಾರೆ. ಏನಪ್ಪ ಅಂದರೆ ಅಪ್ಪ ಅವರು ನಮ್ಮ ಜೊತೆನೇ ಹೆಲ್ಪ್ ಮಾಡ್ಕೊಂಡಿರ್ತಾರೆ. ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾವು ಜಾಸ್ತಿ ಈ ಕಡೆ ತಗೊಳ್ಳಲ್ಲ. ಮತ್ತೆ ಅಮ್ಮ ಅವರು ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ನಿಮಗೆ ಇದಕ್ಕೆ ಹೆಲ್ಪ್ ಮಾಡ್ತಾರೆ? ಹೆಲ್ಪ್ ಮಾಡ್ತಾರೆ. ನಿಮ್ಮ ತಂದೆ ಏನಾದ್ರು ಬೇರೆ ಕೆಲಸ ಮಾಡ್ತಾ ಇದ್ದಾರೆ? ಇಲ್ಲ ಅಕ್ಕ, ಅವರು ಬೇರೆ ಕೆಲಸ ಮಾಡ್ತಿದ್ರು, ಈ ಕಡೆ ಬಂದರು. ಇನ್ನೊಂದು ನಾವು ನಮ್ಮ ತಂದೆ ತಾಯಿಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು ಮತ್ತು 2 ಗಂಡು ಮಕ್ಕಳು. ಮುಂಚೆ ನಮ್ದು 9th ಹೋಗ್ಬೇಕಾದ್ರೆ ನಮ್ದು ಈ ಥರ ಹೋಟ್ಲಿತ್ತು ಅಂತ. ಆ ಹೋಟ್ಲಲ್ಲಿ ನಾವು ಕೆಲಸ ಮಾಡೋದು ಸ್ವಲ್ಪ ರೂಢಿ ಇತ್ತು. ಆಮೇಲೆ ಮತ್ತೆ ಅದು ಮುಗ್ದಾದ್ಮೇಲೆ ನಮ್ಮ ಅಣ್ಣ ಅವರು ಇದೇ ಕೆಲಸ ಮಾಡಿರು. ನಾನು ಅಲ್ಲಿ PUC ಡಿಗ್ರಿವರೆಗೂ ನಾನು ಹೋಟ್ಲಿಗೆ ಕಾಲೇಜ್ ಮುಗಿಸ್ಕೊಳ್ಳೋದು, ಮತ್ತೆ 5 ಗಂಟೆಗೆ ಬಂದು ಹೋಟ್ಲಿಗೆ ಜಾಯ್ನ್ ಆಗೋದು, ಕೆಲಸ ಮಾಡ್ಕೊಂಡು ಆ ಥರ ಇದ್ದು ನಾನು ಎಜುಕೇಷನ್ಗೋಸ್ಕರ ನಾನು ಇದು ಮಾಡ್ಕೊಂಡೆ. ಅಮ್ಮ ಆದಮೇಲೆ ಒಂದು ಸ್ವಲ್ಪ ಇರುತ್ತೆ, ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತಲ್ಲ. ಅಣ್ಣನ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಒಂದು ಸ್ವಲ್ಪ ನಿಮ್ಮ ಅಣ್ಣ ಇದ್ದಾರೆ, ಇಬ್ಬರು ಅಕ್ತಿರಿದ್ದಾರೆ, ನಾನೇ ಚಿಕ್ಕವನು. ಇಬ್ಬರು ಅಕ್ತಿರೋದು ಮದುವೆ ಆಗಿದ್ದಾರೆ, ದೊಡ್ಡಕ್ಕ ಮತ್ತು ಚಿಕ್ಕಕ್ಕ. ದೊಡ್ಡಕ್ಕ ಅವ್ರು ಊರಲ್ಲಿದ್ದಾರೆ, ನಮ್ಮ ಚಿಕ್ಕಕ್ಕ ನಮ್ಮ ಮನೇಲಿ ನಾನು ಇಲ್ಲೇ ಇರಿಸ್ಕೊಂಡಿದ್ದೀನಿ. ಅಣ್ಣ ಮಾತ್ರ ಬೇರೆ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ ಫ್ಯಾಮಿಲಿಲಿ ದುಡಿತಾ ಇರೋದು ಅಂದ್ರೆ ನೀವೇ ಮೇನ್ ಆಗಿ, ನೀವೇ ಎಲ್ಲ ಜವಾಬ್ದಾರಿ ತಗೊಂಡಿರೋದು, ಫ್ಯಾಮಿಲಿ ಜವಾಬ್ದಾರಿ. ನಾನು ಬಾಡಿಗೆ ಮನೆಗೆ ಬಂದ್ಬಿಟ್ಟೆ, ಅಮ್ಮ ಅಕ್ಕನ ಕರ್ಕೊಂಡು ಬಾಡಿಗೆ ಮನೆಗೆ ಬಂದ್ಬಿಟ್ಟೆ. ಮೊದಲು ಸ್ವಂತ ಮನೆಯಲ್ಲಿದ್ವು, ಅಣ್ಣ ಅವರು ಸ್ವಂತ ಮನೆಯಲ್ಲಿದ್ದಾರೆ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದಿದ್ದೇ ಇರುತ್ತೆ, ಫ್ಯಾಮಿಲಿ ಅಂದ್ಮೇಲೆ ಎಲ್ಲ ಫ್ಯಾಮಿಲಿಲೂ ಇರುತ್ತೆ. ಬಾಡಿಗೆ ಮನೆಗೆ ಬರ್ತೀನಿ. ಅಕ್ಕ ಅವ್ರದ್ದು ಮೈಂಡ್ ಸೆಟ್ ಏನಪ್ಪ ಅಂದ್ರೆ, ಅಕ್ಕ ನನ್ನ ಲೈಫಲ್ಲಿ ಒಬ್ಬ ಗೆಳೆಯ, ಇನ್ನೊಂದು ನನ್ನ ಅಕ್ಕಂದಿರು, ನನ್ನ ಅಮ್ಮ ತುಂಬ ಇಂಪಾರ್ಟೆಂಟ್. ತುಂಬ ನನ್ನ ಸಿಸ್ಟರ್ಸು ಮತ್ತು ನನ್ನ ಅಮ್ಮ ಇವನಿಗಷ್ಟೇ ನಾನು ಇಂಪಾರ್ಟೆನ್ಸ್ ಕೊಡೋದು. ನಾನು ಬೇಕಾದ್ರೆ ನನ್ನ ಜೀವ ಕೇಳಿದ್ರು ನಾನು 1 ನಿಮಿಷ ಯೋಚನೆ ಮಾಡಲ್ಲ, ಕೊಟ್ಬಿಡ್ತೀನಿ. ಯಾಕಂದರೆ ನನ್ನ ಲೈಫಲ್ಲಿ ಅಷ್ಟೊಂದು ನನಗೆ ಹೆಲ್ಪ್ ಮಾಡಿದ್ದಾರೆ, ಅಷ್ಟೊಂದು ನಾವಿದ್ದೀವಿ, ನೀನೇನಾರ ನೀನೇನು ಮಾಡಿದ್ರೆ ನಾವಿದ್ದೀವಿ. ನಮ್ಮ ಅಕ್ಕ ಇಲ್ಲೇ ಇದ್ಬಿಟ್ಟಿದ್ದಾರೆ, ನಿನ್ನ ಲೈಫ್ ಸೆಟಲ್ ಆಗೋ ತನಕ ನಾನು ನಮ್ಮ ಗಂಡನ ಮನೆಗೆ ಹೋಗಲ್ಲ. ಅವ್ರ ಮನೇಲೆಲ್ಲ ಒಳ್ಳೆಯವರು, ಅವ್ರ ಯಜಮಾನ್ರು ಬರೋದು ಹೋಗೋದು ಮಾಡ್ತಾರೆ. ಇದ್ದಾರೆ. ಅಕ್ಕಗೆ ಮಾತ್ರ ನಾವಿಲ್ಲೇ, ನಾವು ಏನಪ್ಪ ಅಂದರೆ ಅವ್ರಿಗೊಂದು ಸ್ವಲ್ಪ ಸಾಲಬೇಕು, ಅದೆಲ್ಲ ಪ್ರಾಬ್ಲಮ್, ನಾವು ಹೆಲ್ಪ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತೀವಲ್ಲ. ಹಂಗಾಗಿ ನಮ್ಮ ಅಕ್ಕ ಏನಪ್ಪ ಅಂದರೆ ಇವನು ನನಗೆ ಹೆಲ್ಪ್ ಮಾಡಿದ್ದಾನೆ. ಈಗ ಇವನೊಂದು ಲೈಫ್ ಸೆಟ್ಲ್ ಆಗಿ ಮದುವೆ ಆಗಿ ಮನೆ ಕೆಲಸ ಆಗುತ್ತೆ ಅನ್ನೋ ಟೈಮಲ್ಲಿ ನಾನು ನನ್ನ ಅತ್ತೆ ಮನೆಗೆ ಹೋಗ್ತೀನಿ, ಅಲ್ಲಿ ತನಕ ಹೋಗಲ್ಲ ಅಂತ ನನ್ನ ಜೊತೆ. ಈ ಇನ್ಸಿಡೆನ್ಸ್ ಆದ್ಮೇಲೆ ನೀವು ಜಾಬ್ಗೆ ಎಲ್ಲೂ ಟ್ರೈ ಮಾಡಲಿಲ್ಲ? ಇಲ್ಲ ಅಕ್ಕ, ನಮಗೆ ನಂಬಿಕೆನೇ ಹೊರಟೋಯ್ತು. ಸೊ ಅದಕ್ಕೋಸ್ಕರ ನೀವು B.Com ಅಂತ ಅದಕ್ಕೋಸ್ಕರನೇ ಕೊಟ್ಟು ನಾವೇನು ಮೆಸೇಜ್ ಅಪ್ಪ ಅಂದರೆ, ಈಗ ನಾನು ಆವಾಗಲೇ ಹೇಳ್ದಂಗೆ ಓದಿದ್ರೆ ಸಿಸ್ಟಮ್ ಮುಂದೆ ಕೆಲಸ ಮಾಡಬೇಕು. ಅದೇ ನಾವು ಆಟಿಟ್ಯೂಡ್ ಶೋ ಮಾಡೋದ್ರಿಂದ ನಿಮ್ಗೇನು ಲೈಫಲ್ಲಿ ಏನೂ ಆಗಲ್ಲ. ಒಂದು ಕೆಲಸ, ಇದು ನಮ್ಮ ಹೆಮ್ಮೆ. ಪ್ರೊಫೆಷ್ನಲ್ ನಾವು ಲವ್ ಮಾಡ್ತೀವಿ, ಏನು ಜಸ್ಟ್ ನಾವು ಕಸ ಗುಡ್ಸೋದಾಯ್ತಾ, ಅದು ನಮ್ಮ ಪ್ರೊಫೆಷನ್ನೇ. ನಾವು ಇದು ತುಂಬ ಮನಸ್ಸಿಟ್ಟು ಈ ಕೆಲಸನ ಕೈ ಹಾಕಿದ್ದೀವಿ, ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಹುಡುಗರಿಗೆ ಏನಿದೆ ಹೇಳೋದಪ್ಪ ಅಂದರೆ, ನೀವು ಎಜುಕೇಷನ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ಆ ಎಜುಕೇಷನಿಂದ ಏನಾರು ಅಚೀವ್ಮೆಂಟ್ ಮಾಡ್ತೀರಾ, ಮುಂದೆ ನಾವೇನಾರು ಅದರಿಂದನೇ ಸಾಧಿಸ್ತೀವಿ ಅನ್ನೋ ಆಗಿದ್ರೆ ಮಾತ್ರ ಎಜುಕೇಷನ್ ಮಾಡಿ. ಬಡತನ ಇದ್ದು ಮತ್ತು ಅದು ಇದು ಇದೆ, ಎಷ್ಟು ಬೇಕಷ್ಟು ತಿಳ್ಕೊಂಡು ಏನಾರ ಓನ್ ಬಿಸ್ನೆಸ್ ಅಥವಾ ಏನಾರ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ? ಎಜುಕೇಷನ್ ಇಂಪಾರ್ಟೆಂಟು, ಬಟ್ ನಿಮ್ಮ ಪ್ರಕಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಜೀವನ ಮಾಡಲಿಕ್ಕೆ?
ತುಂಬಾನೇ ಇಂಪಾರ್ಟೆಂಟ್ ಅಕ್ಕ. ನಾನು ಏನಪ್ಪಾ ಅಂದ್ರೆ ಎಜುಕೇಶನ್ ನನಗೆ ಕೈ ಕೊಡ್ತು ಅಂತ ನಾನು ಯಾವತ್ತೂ ಹೇಳಲ್ಲ. ಯಾಕಂದ್ರೆ ಆ BCom ಅನ್ನೋ ಒಂದು ವರ್ಡ್ ನನಗೆ 4 ಜನ ಗುರುತಿಸೋ ತರ ಮಾಡ್ತಾ ಇದೆ. ಎಷ್ಟು ಜನ BCom ಅಂತಾರೆ ನಮಗೆ ಕರೆಯೋದು, BCom ಹುಡುಗರ BCom ಅಂತಾರೆ, ಅದೊಂದು ಖುಷಿ. ಎಜುಕೇಶನ್ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಎಜುಕೇಶನ್ ನಾವು ಯಾವ ಥರ ಯೂಸ್ ಮಾಡ್ಕೋತೀವಿ, ಅಂದರೆ ನಾವು ಯಾವ ಥರ ನಮ್ಮನ್ನು ಅಳವಡಿಸ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರ ನಾನು ಕಣ್ಣಾರೆ ಕಂಡಿದ್ದೀನಿ ಎಜುಕೇಶನ್ ಎಷ್ಟು ಜನ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ಬರ್ತಾರೆ, ಬೇಕಾ ಕುತ್ಕೋತಾರೆ, ಇಲ್ಲಾಂದ್ರೆ ಎದ್ದು ಹೋಗ್ತಾರೆ, ಇಲ್ಲಾಂದ್ರೆ ಒಂದು ಲವ್ ಮಾಡೋದಕ್ಕೋಸ್ಕರ ಒಂದು ಸ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹುಡುಗಿ ಲವ್ ಮಾಡ್ತಾ ಇದ್ರೆ ಕರ್ಕೊಂಡು ಹೋಗೋದು. ಬಟ್ ಆ ಥರ ಅಂದರೆ ಎಜುಕೇಶನ್ ಯಾವತ್ತೂ ಅವರಿಗೆ ಮುಂದೆ ಬರೋಕ್ಕೆ ಇದು ಮಾಡಲ್ಲ. ಸುಮ್ಮನೆ ಎಜುಕೇಶನ್ಗೂ ಒಂದು ಮೋಸ ಮಾಡ್ದಂಗೆ ಆಗುತ್ತೆ. ಓಕೆ, ಇದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನೀವು ಹೋಟೆಲಲ್ಲಿ ಇದ್ರಿ, ಕಲ್ತಿದ್ರಿ, ಎಲ್ಲ ಆಯಿತು, ಓಕೆ. ಬಟ್ ಯಾಕಂತಂದ್ರೆ ಇಷ್ಟು ಕ್ವಾಂಟಿಟಿ ಜಾಸ್ತಿ ಬೇಕಲ್ವಾ, ಅದನ್ನೆಲ್ಲ ಹೆಂಗೆ ಕಲ್ತ್ರಿ ನೀವು? ಪ್ರತಿಯೊಂದು ಎಲ್ಲಾನು ಮಾಡಬೇಕು ಅಂತಂದ್ರೆ ಆಗ ನಮ್ದು ಏನಪ್ಪ ಅಂದರೆ ನಾನು 5 ಇಯರ್ಸಿಂದನೂ ನಾನು ನೋಡ್ತಾ ಇದ್ದೆ. ನಮ್ಮ ಮನೆಯವ್ರ ಕೆಲಸ ಮಾಡೋದೇ ಆಗಿರಲಿ, ನಮ್ಮ ಅಣ್ಣ ಅವ್ರ ಕೆಲಸ ಮಾಡೋದೇ ಆಗಿರಲಿ, ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಮೈಂಡಲ್ಲಿ ಇದ್ದಿದ್ದೆ ಆಪ್ಷನಾಗಿ ಒಂದು ಹೋಟ್ಲು ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇದ್ದೇ ಇತ್ತು. ನಾನು ಪ್ರತಿಯೊಂದು ಕೆಲಸದ ಬಗ್ಗೆನೂ ಅಬ್ಸರ್ವ್ ಮಾಡ್ತಿದ್ದೆ. ಏನದಪ್ಪ ಅಂದರೆ ಕಾಲೇಜ್ ರಜೆ ಇದ್ದಾಗ ನಾನೇ ಅಂಗಡಿ ಮೇಂಟೈನ್ ಮಾಡ್ತಾ ಇದ್ದಿದ್ದು. ನಮ್ಮ ಅಣ್ಣ ಅವ್ರದ್ದು ಅಂಗಡಿ ನಾನೇ ಮೇಂಟೈನ್ ಮಾಡಿವೆ. ಮತ್ತು ಜೊತೆಯಲ್ಲೇ ಇರ್ತಿದ್ವಲ್ಲ, ಅದೆಲ್ಲ ಗೊತ್ತು. ನಾವಿನ್ನೂ ಆ್ಯಡ್ ಮಾಡ್ಕೋತಾ ಹೋಗ್ತಾ ಇದ್ವಿ. ಏನಪ್ಪ ಅಂದರೆ ಕಸ್ಟಮರ್ಸ್ ನಮ್ಮ ಹತ್ರ ಕಸ್ಟಮರ್ಸ್ ಇಷ್ಟಪಡೋದೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ. ನಮ್ಮ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಬೇರೆ ಹೋಟ್ಲು ಥರ ಒಂದು ಪ್ಲೇಟ್ ತಂದರೆ ಇನ್ನೊಂದು 1/2 ಪ್ಲೇಟ್ ತಗೋಬೇಕು ಅನ್ನೋದು ನಮ್ಮ ಹತ್ರ ಇಲ್ಲ. ಒಂದು ಪ್ಲೇಟ್ ಅನ್ನೋರು ಹೊಟ್ಟೆ ತುಂಬಿಡ್ಬೇಕು. ಮತ್ತು ಯಾಕಂದರೆ ಕೆಲವರು ದುಡ್ಡಿರೋರು ಬರ್ತಾರೆ, ದುಡ್ಡು ಇಲ್ದಿರೋರು ಬರ್ತಾರೆ. ಎಷ್ಟೋ ಜನಕ್ಕೆ ನಾವು ಅದು ಅಷ್ಟೇ, ಫಸ್ಟ್ ಅವ್ರು ಫೋನ್-ಪೇ ಮಾಡ್ತೀವಿ, ಫಸ್ಟ್ ಊಟ ಮಾಡಿ, ಊಟ ಮಾಡಾದ್ಮೇಲೆ ಬೇರೆದೇನಾದ್ರು. ಯಾಕೆ ಅಂತಂದ್ರೆ ಅಡಿಗೆ ಮಾಡೋದು ಒಂದು ಕಲೆ ಅಂತಾರಲ್ಲ, ಹಾಗೆ ಸಡನ್ ಆಗಿ ಎಲ್ಲಾನು ಮಾಡೋಕ್ಕೂ ಆಗಲ್ಲ. ನೀವು ಚಿಕ್ಕ ವಯಸ್ಸಿಂದ ಇದನ್ನೇ ನೋಡ್ಕೊಂಡು ಬಂದಿದ್ದೀರಾ, ಅದು ಈಸಿಯಾಗಿ ಇದಾಗ್ಬಿಟ್ಟಿರುತ್ತೆ. ಕೆಲವ್ರಿಗೆ ಸಡನ್ ಆಗಿ ಮಾಡಬೇಕು ಅಂತಂದ್ರೆ ಪಾಪ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಕಲ್ತಿರ್ಬೇಕು, ಸ್ಮಾಲ್ ಕ್ವಾಂಟಿಟಿಯಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಕೇಳಿದ್ದು ನಾನು. ಸೊ ಗಣೇಶ್ ಅವರು ನೀವು ಒಂದೇ ಕಾಲೇಜಲ್ಲ ಓದಿದ್ದು? ಹೌದು ಅಕ್ಕ, ನಾವು ಡಿಗ್ರಿ ಮಾಡಿದ್ದು BCom ಮಾಡಿದ್ದು ಒಂದೇ ಕಾಲೇಜು. ಅದು ಒಂದೇ ಕಾಲೇಜು, ಅದು ನಮಗೆ ಒಂಚೂರು ಲಿಂಕ್ ಇಲ್ಲ. ಅವಾಗ 2 ಬ್ಯಾಚಸ್ ಮಾಡೋರು. ಮಾರ್ನಿಂಗ್ 8:30 to 12:30 ಮತ್ತು 12:30 to 4:30. ಅವ್ನ ಬ್ಯಾಚ್ ಬಂದ್ಬಿಟ್ಟು ಮಾರ್ನಿಂಗ್ ಬ್ಯಾಚು, ನನ್ನ ಬ್ಯಾಚು ಆಫ್ಟರ್ನೂನ್ ಬ್ಯಾಚು. ಬಟ್ ನಮಗೆ ಒಬ್ರಿಗೊಬ್ರಿಗೆ ಮುಂಚೆ ಪರಿಚಯನೂ ಇರಲಿಲ್ಲ, ಯಾವುದೇ ರೀತಿ ಪರಿಚಯ ಆಗಿಲ್ಲ. ಅವ್ನು ಬೆಳಗ್ಗೆ ಬಂದು ಅವ್ನ ಮನೆಗೆ ಅವ್ನು ಹೋಗಿರೋ. ಇದು ಫ್ರೆಂಡ್ಶಿಪ್ ಯಾವಾಗ ಸ್ಟಾರ್ಟ್ ಆಗೋಯ್ತಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಏನಾರ ಒಂದು ಪಾಸಿಗೋಸ್ಕರ ಅಪ್ಲಿಕೇಶನ್ ಕಲೆಕ್ಟ್ ಮಾಡ್ತಾಯಿದ್ರು. ನಾನು ಮುಂಚೆನೇ ಅಪ್ಲಿಕೇಶನ್ ಎಲ್ಲ ನಾನು ಕೊಟ್ಬಿಟ್ಟಿದ್ದೆ ಅವರಿಗೆ. ನನ್ನ ಫ್ರೆಂಡ್ ಒಬ್ಬನದ್ದು ಮಾತ್ರ ಅಪ್ಲಿಕೇಶನ್ ಕೊಡಬೇಕಾಗಿತ್ತು. ಅವನು ಸ್ವಲ್ಪ ಲೇಟ್ ಆಗುತ್ತೆ, ನನ್ನ ಪರವಾಗಿ ನೀನು ಬಂದು 1 ನಿಮಿಷ ನಿಂತ್ಕೋ ಅಂತ ಹೇಳಿದ್ದ ನನಗೆ. ನಾನು ಅವ್ನ ಪ್ಲೇಸಿಗೆ ನಾನು ನಿಂತ್ಕೊಂಡೆ. ಅದೇ ಸೇಮ್ ಪ್ಲೇಸಲ್ಲಿ ನನ್ನ ಫ್ರೆಂಡು ಇದ್ದ. ಬಟ್ ನಾವು ನೋಡಿದ್ರು ಸುಮ್ಮನೆ ಆಗೋದ್ವು. ಮತ್ತು ಮಾರನೇ ದಿವಸನೂ ಸೇಮ್ ಪ್ಲೇಸ್. ಅವತ್ತು ನಮ್ಮ ಕೆಲಸ ಆಗಲಿಲ್ಲ. ಮತ್ತು ಮಾರನೇ ದಿವಸ ಸೇಮ್ ಪ್ಲೇಸಲ್ಲಿ ಹಿಂಗೆ ಮಾತಾಡೋದು. ಆಮೇಲೆ ನಂಬರ್ ಇಸ್ಕೊಂಡು ಹಿಂಗೆ ಇದಾಗ್ತಾ ಕ್ಲೋಸ್ ಆಯ್ತು. ಅವಾಗಿಂದ ಫ್ರೆಂಡ್ಶಿಪ್ ಕ್ಲೋಸ್. BCom ಇಂದಾನೆ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ನಿಮ್ಮ ಟ್ರಕ್ಗೆ BCom ಬಿರಿಯಾನಿ ಅಂತ ಇಟ್ಟಿದ್ರು. ಯಾಕಂತಂದ್ರೆ ಎಷ್ಟೋ ಜನ ಈಗಿನವರೆಲ್ಲರೂ ಎಜುಕೇಶನ್ ಮುಗಿದ ತಕ್ಷಣ ಜಾಬ್ ಮಾಡಬೇಕು, ನೀವು ಹೇಳ್ದಂಗೆನೆ. ಸೊ ಅದೇ ಥಿಂಕಿಂಗಲ್ಲಿ ಇರ್ತಾರೆ, ಕೆಲಸ ಮಾಡಬೇಕು. ಆಮೇಲೆ ಎಷ್ಟೋ ಜನ ಹೇಳ್ತಾರೆ, ಇಷ್ಟೆಲ್ಲ BCom ಮಾಡ್ಕೊಂಡಿದೀಯಾ, ಜಾಬ್ ಯಾಕೆ ಮಾಡ್ತಾ ಇಲ್ಲ, ಇದನ್ನ ಯಾಕೆ, ಈ ವೃತ್ತಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಹೋಟೆಲ್ ವೃತ್ತಿ ಅಂತ. ಅದಕ್ಕೆ ಕೇಳಿದ್ದು, ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಕ್ಕ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೇ ಬೇರೆ ಕಡೆ ಟ್ರೈ ಮಾಡ್ದಲೇ ನಾವು ಡೈರೆಕ್ಟ್ ಇಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ. ತುಂಬ ಕಡೆ ಜಾಬ್ಗೋಸ್ಕರ ಟ್ರೈ ಮಾಡಿದ್ವಿ. ಆಗ ಇಲ್ಲಿಂದ ನಾವು ಬೆಂಗಳೂರಿಗೆ ದುಡಿಯೋಕೆ ಹೋದರೆ ಅವ್ರು ನಮಗೆ 13 to 15K ಅಷ್ಟೇ ಸ್ಯಾಲರಿ ಸಿಗೋದು. ಅದು ಅಲ್ಲಿಗೆ ಸರಿ ಆಗ್ಬಿಡುತ್ತೆ ಅಕ್ಕ. ನಮ್ಗೆ ಏನು ತಗೋದಿಲ್ಲ, ನಾವು ಪ್ರಾಫಿಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅಲ್ಲೇ ದುಡಿತೀವಿ, ಅಲ್ಲೇ ಊಟ ಮಾಡ್ತೀವಿ, ರೂಮ್ ರೆಂಟು ಅದಕ್ಕೆ ಮುಗ್ದೋಗುತ್ತೆ. ನಮ್ಮದು ಮೇನ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಪ್ರಾಫಿಟ್ ನಾವು ಅರ್ನ್ ಮಾಡಬೇಕು ಅನ್ನೋದು. ಒಂದು 4 ರಿಂದ 5 ಕಡೆ ನಾವು ಹೋದ್ವು. ಇಬ್ಬರು ತುಂಬ ಸುಮಾರು ಕಡೆ ಓಡಾಡ್ಬಿಟ್ಟು ಪರದಾಡ್ತೀವಿ. ಅಕ್ಕ, ನನ್ನ ಸ್ಟೋರಿ ಹೇಳ್ತೀನಿ ನೋಡಿ. ಈ ಕ್ವಶನಲ್ಲಿ ನಾನು ಆನ್ಸರ್ ಮಾಡ್ತೀನಿ. ನಾನು 6ನೇ ಕ್ಲಾಸಿಗೆ ನಂದು 2 ವರ್ಷ ಡ್ರಾಪ್ ಔಟ್ ಆಯಿತು ಎಜುಕೇಷನ್. ಮನೆ ಪರಿಸ್ಥಿತಿ ಏನಾಯ್ತಪ್ಪ ಅಂದರೆ ಮನೆ ಕಡೆ ಸಾಲದ ಒತ್ತಡ ತುಂಬ ಆಗಿ ಅಪ್ಪ ಊರು ಬಿಡೋ ಪರಿಸ್ಥಿತಿ ಬಂದ್ಬಿಡ್ತು ನಮ್ಮದು. ನಮಗೆ ನಾನು, ನಮ್ಮ ಅಜ್ಜಿ, ಅಮ್ಮ, ಅಕ್ಕ ಇರ್ತೀವಿ. ಅಪ್ಪಾಜಿ ಈ ಥರ ಸಾಲದ ಮೊರೆ ಹೋಗ್ಬಿಡ್ತಾರೆ. ನಾನು ದುಡ್ದು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕೆಲಸ ಹೋಗ್ತಾರೆ. ಬಟ್ ನಮಗಿಲ್ಲಿ ತುಂಬ ಪ್ರಾಬ್ಲಮ್ ಆಗಬೇಕ. ನಾನು 5ನೇ ಕ್ಲಾಸ್ ಉರ್ದು ಶಾಲೆಯಲ್ಲಿ ಓದಿ 6ನೇ ಕ್ಲಾಸಿಗೆ ಕನ್ನಡ ಸ್ಕೂಲಿಗೆ ಓದ್ತೀನಿ. ಒಂದು 2 ಮಂತ್ಸ್ ಹೋಗಿರ್ತೀನಿ ಅಷ್ಟೇ. ಸಾಲ್ಗಾರ ಕಾಟ ಮತ್ತು ಮಾಮೂಲಿ ಜಗಳ ಇದ್ದೇ ಇರುತ್ತಕ್ಕ. ಅಂತೆ ಸೊಸೆ ಆ ಥರ ನಮ್ಮ ಅಮ್ಮ ಅವ್ರಿಗೆ ಸೆಟ್ ಆಗಿರೋ ಸ್ವಲ್ಪ ಕಿರಿಕಾಗಿ
ನಾವು ಮನೆಯಿಂದ ಈಚೆ ಬಂದು ನಮ್ಮ ಅಕ್ಕ ಊರಿಗೆ ಹೋಗ್ತೀವಿ. ಅಲ್ಲಿಂದ ನಮ್ಮ ಅಪ್ಪಾಜಿನ ಫೋನ್ ಮಾಡ್ತೀವಿ, ಈ ಥರ ಆಗಿದೆಯಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಈ ಕಡೆ ಮಂಡ್ಯ ಸೈಡ್ ಕೆಲಸ ಮಾಡ್ತಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ. ಮಂಡ್ಯ ಸೈಡ್ ಕೆಲಸ ಏನಪ್ಪ ಅಂದರೆ ಕಪ್ ಕಡಿಯೋದು ಅಂತ. ಟೆಂಟ್ ಹಾಕ್ಕೊಂಡು ಕಪ್ ಕಡಿಯಬೇಕು ಎಲ್ಲೆಲ್ಲೋ ಹೋಗಿ. ತುಂಬ ಕಷ್ಟ ಆಯಿತು. ಅಲ್ಲಿಂದ ನಂದು 2 ವರ್ಷ ಎಜುಕೇಷನ್ ಡ್ರಾಪ್ ಆಯಿತು. ನಾವು 2 ವರ್ಷ ಅಲ್ಲೇ ಕಪ್ ಕಡಿತಾ ಕೆಲಸ ಮಾಡಿದ್ರು. ಆಮೇಲೆ ಮತ್ತೆ ನಮ್ಮ ಅಣ್ಣ ಅವರಿಗೆ ಕಾಲ್ ಮಾಡ್ತೀನಿ ನಾನು. ನಮ್ಮ ಅಣ್ಣ ಅವ್ರಿಗೆ ಕಾಲ್ ಮಾಡಿದಾಗ ಇಲ್ಲಿ ನಮ್ಗೆ ಕೆಲಸ ಮಾಡೋಕೆ ಆಗ್ತಿಲ್ಲ ಅಣ್ಣ, ತುಂಬ ಕಷ್ಟ ಆಗ್ತಿದೆ ಈ ಬಿಸಿಲಲ್ಲಿ, ಆಮೇಲೆ ವಿಚಿತ್ರದ ಹಾವುಗಳು ಅದು ನಮ್ಮ ಕೈಲಿ ಕೆಲಸ ಮಾಡೋಕೆ ಆಗ್ತಿಲ್ಲ, ಹೇಗಾದರೂ ಮಾಡಿ ಇಲ್ಲಿಂದ ನಮ್ಗೆ ಕರ್ಕೊಂಡು ಹೋಗ್ಬಿಡು ಅಂತ ನಮ್ಮ ಅಣ್ಣ ಅವ್ರಿಗೆ ಕಾಲ್ ಮಾಡ್ತೀವಿ. ನಮ್ಮ ಅಣ್ಣ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಬ್ರದರ್ ಅವತ್ತು ನೈಟೇ ಬಂದುಬಿಟ್ರು ಅಲ್ಲಿಗೆ. ಬಂದು ನೋಡಿ ಕಣ್ಣಲ್ಲಿ ನೀರಾಗ್ಬಿಟ್ರು. ಏನಂದರೆ ಕುರುಂಬಳೆ ಮತ್ತು ಎರೆಮಟ್ಟೆ ಇರುತ್ತಲ್ಲ, ಅದು ನಿಲ್ಲಿಸ್ಕೊಂಡು ಅದ್ರಲ್ಲಿ ಟಾರ್ಪಲ್ ಕಟ್ಕೊಂಡು ಅಲ್ಲಿ ನಾವು ಜೀವನ ನಡೆಸ್ಬೇಕು. 6ನೇ ಕ್ಲಾಸ್ ಇದ್ದಾಗಲೇ ಚಿಕ್ಕ ವಯಸ್ಸಿಂದಾನೇ ಬಡತನದಿಂದ ನೀವು ಅವಾಗಲೇ ಕೆಲಸ ಅನ್ನೋದಕ್ಕೆ ತುಂಬಾ ಕಷ್ಟ ಅನ್ನೋದು ಅವಾಗ್ಲಿಂದಾನೆ. ಯಾವ ಊರು ನೀವು ಮೂಲತಃ? ನಿಮ್ಮ ತಂದೆ ತಾಯಿ ಎಲ್ಲ ಇದ್ದಿದ್ದು? ಅಕ್ಕ ನಮ್ಮೂರು ಇದೆ, ನಮ್ಮ ಅಜ್ಜಿಯವರು ನಿಟ್ಟೂರಲ್ಲೇ ನೀವು ಅಷ್ಟು ವರ್ಷದಿಂದಾನೇ ಇಲ್ಲೇ ಇದ್ದು. ಬಟ್ ನಮಗೆ ಏನಪ್ಪ ನಮ್ಮ ಅಪ್ಪಾಜಿ ರಿಲೇಷನ್ಸ್ ನಮಗೆ ಯಾರು ಗೊತ್ತಿಲ್ಲ ಅಕ್ಕ. ಏನೋ ಮಡಿಕೇರಿ ಅಂತ ಹೇಳ್ತಾರೆ, ಬಟ್ ನಮ್ಗೆ ಅವ್ರು ಯಾರು ಗೊತ್ತಿಲ್ಲ. ನಾವು ನಿಟ್ಟೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಹಾಗಾದ್ರೆ? ಸುಮಾರು ನಮ್ಮ ಅಜ್ಜಿ ತುಂಬಾ ವರ್ಷ ಆಗಿದೆ ಅಕ್ಕ. ನಮ್ಗೆ ಇಷ್ಟು ವರ್ಷ ಅಂದ್ರೆ ತುಂಬಾ, ನೀವೆಲ್ಲ ನಮ್ಮ ಚೈಲ್ಡ್ಹುಡ್, ನಮ್ಮ ಅಪ್ಪಾಜಿ ಅವ್ರ ಚೈಲ್ಡ್ಹುಡ್ ಪ್ರತಿಯೊಂದು ಇಲ್ಲೇನೆ. ಸ್ವಂತ ಊರು ಇದೇನೆ, ಬಟ್ ಅಜ್ಜಿ ಊರು ಇದು. ನಮ್ಮ ಅಪ್ಪಾಜಿ ಇದ್ರಲ್ಲ ಅವ್ರ ತವರು ಇದು. ನೀವು ಇಷ್ಟೆಲ್ಲ ಎಜುಕೇಶನ್ ಮಾಡ್ಕೊಂಡು ಬಿಕಾಮ್ ಎಲ್ಲ ಮಾಡ್ಕೊಂಡು ಶುರು ಮಾಡ್ತೀನಿ ಅಂತ ತಕ್ಷಣ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರ? ಹ್ಞೂ ಅಕ್ಕ, ನಮ್ಮನೆ ಮೇನ್ ಏನಪ್ಪ ಅಂದ್ರೆ ನನ್ನ ಎಜುಕೇಷನ್ಗೆ ಆಗಲಿ, ನಾವು ಬೇರೆದಕ್ಕೆ ಆಗಲಿ, ನೀವು ನಮ್ಮ ಮನೇಲಿ ಅಮೌಂಟ್ ಕೇಳ್ತಿರ್ಲಿಲ್ಲ ಅಕ್ಕ. ಪ್ರತಿಯೊಂದು ನಾನು ಒಂದು ಐಸ್ ಕ್ರೀಮ್ ಮಾರಕ್ಕೆ ಹೋಗಿದ್ದೀನಿ, ಐಸ್ ಕ್ಯಾಂಡಿನೂ ಮಾರಿದ್ದೀನಿ TVS ಅಲ್ಲಿ. ಫಸ್ಟಿಂದ ಹೇಳ್ತೀನಿ, ಅಡಿಕೆಕಾಯಿ ಸುಲಿತಾರಲ್ಲ, ಅವಾಗ ಅಪ್ಪಾಜಿ ಹೋಗ್ತಾರೆ ಊರು ಬಿಟ್ಟು, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅಕ್ಕ ಅಮ್ಮ 3 ಜನ ಹೋಗಿ 3 ಗಂಟೆ ತನಕ ಅಡಿಕೆಕಾಯಿ ಸುಲಿತಾ ಅಡಿಕೆಕಾಯಿ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಕಪ್ ಕಡಿಯಕ್ಕೆ ಹೋದ್ವು. ಕಪ್ ಕಡ್ದು ಸೀದಾ ಆಮೇಲೆ ಊರಿಗೆ ಬರ್ತೀವಿ. ನಾನು ಹಠ ಮಾಡ್ತೀನಿ, ಇಲ್ಲ ನಾನು ಎಜುಕೇಷನ್ ಮಾಡಲೇಬೇಕು, ನಾನು ಮತ್ತೆ ಅಡ್ಮಿಷನ್ ಆಗ್ತೀನಿ ಅಂತ. ಆಮೇಲೆ ನಮ್ಮ ಮನೇಲಿ ಹೇಳ್ತಾರೆ, ಈಗ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಅಲ್ಲೇ 8ನೇ ತರಗತಿಯಲ್ಲಿ ಓದ್ತಿದ್ದಾರೆ, ನೀನು ಮತ್ತೆ 6ನೇ ಕ್ಲಾಸಿಗೆ ನಿನಗೆ ನಾಚಿಕೆ ಆಗುತ್ತವ್ರ ಮುಂದೆ ಅಂತ. ನಾನು ನಾಚಿಕೆ ಪಡಲ್ಲ, ನಾನು ಓದ್ತೀನಿ. ನನಗೆ ಅದನ್ನ ಅವ್ರದ್ದೆಲ್ಲ ಕಟ್ಕೊಂಡು ನನಗೇನಾಗಬೇಕು, ನಾನು ಎಜುಕೇಷನ್ ಇಂಪಾರ್ಟೆಂಟ್ ಅಂತ ನಾನು ಹಠ ಮಾಡಿ 2 ವರ್ಷ ಆಲ್ರೆಡಿ ಡ್ರಾಪ್ ಔಟ್ ಆಗಿತ್ತು. ಮತ್ತೆ 6ನೇ ಕ್ಲಾಸಿಗೆ ಜಾಯ್ನ್ ಆದೆ ನಾನು. KG ಟೆಂಪಲ್ ಅಲ್ಲಿ ಜಾಯ್ನ್ ಆದೆ ಅಕ್ಕ. ಇಲ್ಲಿ ಜಾಯ್ನ್ ಆದ್ರೆ ಸುಮ್ಮನೆ ಏನಾರ ಆಡ್ಕೋತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು ನಮ್ಮ ಮನೇಲಿ. KG ಟೆಂಪಲ್ಗೆ ಹೋಗಿ ಜಾಯ್ನ್ ಆಗಿದೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತಕ್ಕ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ಕೊಂಡೆ. ಅಲ್ಲಿ ಅಕ್ಕ ನಮ್ಮ ದೊಡ್ಡಕ್ಕ ಅವ್ರ ಮನೆಯಲ್ಲಿದ್ದು ನಾನು ಓದ್ತಾ ಇದ್ದಿದ್ದು. ಸಡನ್ ನಮ್ಮ ಅಜ್ಜಿ ಅವರು ಡೆತ್ ಆಗ್ತಾರೆ. ಈಗ ನಮ್ಮ ಅಪ್ಪಾಜಿ ಊರು ಸಾಲದಿಂದ ಹೋಗಿದ್ರಲ್ಲ, ಅವಾಗ ಸಾಲ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಬರ್ತಾರೆ. ಆಮೇಲೆ ನಮ್ಮ ಮನೇಲಿ ಹೇಳ್ತಾರೆ, ಇಲ್ಲಿಗೆ ಜಾಯ್ನ್ ಆಗ್ಬಿಡು ಅಂತ. ನಾನು ಹೇಳ್ತೀನಿ, ಇಲ್ಲ ನಾನು SLC ಕಂಪ್ಲೀಟ್ ಆದಾಗ ಅಲ್ಲೇ ಇರ್ತೀನಿ ಅಂತ ಹೇಳ್ತೀನಿ. 6ನೇ ಕ್ಲಾಸಿಗೆ ಜಾಯ್ನ್ ಆಗಿದ ತಕ್ಷಣ 6th 7th ಅಲ್ಲಿ ಮಾಡ್ತೀನಿ. ಆಮೇಲೆ ಮತ್ತೆ ಹೈಸ್ಕೂಲ್ ಕೂಡ ಅಲ್ಲೇ, ಪ್ರೌಢ ಶಿಕ್ಷಣ ಕೂಡ ಅಲ್ಲೇ ತಗೋತೀನಿ ನಾನು. ಅಲ್ಲೇ ಜಾಯ್ನ್ ಆಗಿ ಅವಾಗ ನನಗೆ ತುಂಬ ಜನ ಟೀಚರ್ಸ್ ಹೆಲ್ಪ್ ಮಾಡಿದ್ದಾರೆ ಮೇಡಮ್. ತುಂಬ ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ಅಂತ TR ಮಿಸ್ ಅಂತ ಇದ್ರು, ತಿಮ್ರಾಜಮ್ಮ ಮೇಡಮ್ ಅಂತ, ಮತ್ತು ಅನಿತಾ ಮೇಡಮ್, ಮಂಜುಳಾ ಮೇಡಮು ತುಂಬ ಹೆಲ್ಪ್ ಮಾಡೋರು ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ, ಓದೋ ವಿಷಯದಲ್ಲೇ ಆಗಲಿ ಪ್ರತಿಯೊಂದು. ಅಲ್ಲಿಂದ ಹೈಸ್ಕೂಲಿಗೆ ಹೋಗ್ತೀನಿ. ಅಲ್ಲೊಬ್ರು ಜ್ಞಾನಜ್ಯೋತಿ ಮೇಡಮ್ ಅಂತ ಇದ್ರು, ನಮ್ಮ PT ಮೇಡಮ್ ಅವರು. ನಾನು ಸ್ಪೋರ್ಟ್ಸಲ್ಲಿ ನಾನು ಆಟ ಆಡೋಕ್ಕೇನೆ ಕಾರಣ ಅವರು. ಏನೇನು ಗೇಮ್ಸ್ಗಳೆಲ್ಲ? ಈಗ ನಾನು ಖೋಖೋನು ಆಡಿದ್ದೀನಿ ಮೇಡಮ್, ಖೋಖೋ ಆಡಿದ್ದೀನಿ, ಥ್ರೋಬಾಲ್ ಆಡಿದ್ದೀನಿ, ಮತ್ತು ರನ್ನಿಂಗ್ಸು, ತ್ರಿಬಲ್ ಜಂಪು, ಪ್ರತಿಯೊಂದಲ್ಲೂ ಪಾರ್ಟಿಸಿಪೇಟ್. ಯಾವುದು ನೀವು ಯಾವ್ಯಾವ ಲೆವೆಲ್ಗೆ ಹೋಗಿದ್ದೀರಿ? ನಾವೆಲ್ಲ ತಾಲೂಕು ಲೆವೆಲ್ ಆಡಿದ್ದೀನಿ. ನನ್ನ ಕನಸಿದ್ದೆ ಯಾವ್ದಾರ ಒಂದು ನಾನು ನ್ಯಾಷನಲ್ ಲೆವೆಲಲ್ಲಿ ಆಟ ಆಡಲೇಬೇಕು ಅಂತ. ಅದಕ್ಕೆ ನನಗೆ ಆಟ ಕಲಿಸಿದ ನನ್ನ ಮೇಡಮ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ ವಿಡಿಯೋ ಮೂಲಕ. ಜ್ಞಾನಜ್ಯೋತಿ ಅಂತ ಅವ್ರು ಆವಾಗ ಕಲಿಸಿದ ಆಟ ನನಗೆ ನನ್ನ ಡಿಗ್ರಿಲಿ ನ್ಯಾಷನಲ್ ಆಡೋಕ್ಕೆ ಒಂದು ಚಾನ್ಸ್ ಸಿಕ್ತು ಅಕ್ಕ. ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಎಲ್ಲೂ ಬರ್ತೀನಿ, ಗುಬ್ಬಿಗೆ GJCಗೆ ಬರ್ತೀನಿ, PUCಗೆ. ಅಲ್ಲೂ ಕೂಡ ನಾನು ಬಾಲ್ ಬ್ಯಾಡ್ಮಿಂಟನ್ ಬಿಡಲ್ಲ, ನನ್ನ ಆಟ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಯಾವ ಟೀಮ್ ಇರಲಿ ಬಿಡಲಿ, ಅಲ್ಲೂ ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ತೀವಿ. ಮತ್ತೆ ಡಿಗ್ರಿಗೆ ಹೋದ್ರೆ ಅಲ್ಲಿ ಲೆವೆಲ್ಸ್ ಇರಲ್ಲ ಅಕ್ಕ. ಇಂಟರ್ ಕಾಲೇಜ್ ಅಂತ ಒಂದು ಆಡಿಸ್ತಾರೆ, ಆಮೇಲೆ ಸೆಲೆಕ್ಷನ್ ಇರುತ್ತೆ. ಇಂಟರ್ ಕಾಲೇಜು 2 ವರ್ಷ ಆಡ್ತೀನಿ. 3ನೇ ಇನ್ನು ಸೆಕೆಂಡ್ ಇಯರಿಗೆ ಬಂದಾಗ ಯೂನಿವರ್ಸಿಟಿ ಸೆಲೆಕ್ಷನ್ ಅಂತ ಕರ್ಕೊಂಡು ಹೋಗ್ತಾರೆ. ನಮ್ಮ ಕಾಲೇಜಿಂದ ಒಂದು 10 ಮೆಂಬರ್ಸ್ ಹೋಗಿದ್ದು. ಪ್ರತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಾಲೇಜ್ ಇದ್ದಾವೆ ಅಷ್ಟು ಕಾಲೇಜಿಂದನೂ 100-200 ಸ್ಟೂಡೆಂಟ್ಸ್ ಬರ್ತಾರೆ. ಅದರಲ್ಲಿ ಜಸ್ಟ್ 10 ಮೆಂಬರ್ಸಿಗೆ ಸೆಲೆಕ್ಟ್ ಮಾಡ್ತಾರೆ. ಆ 10 ಮೆಂಬರ್ಸಲ್ಲಿ ನಾನೊಬ್ಬ ಸೆಲೆಕ್ಷನ್ ಆಗಿದೆ. ಆವಾಗ ಆಮೇಲೆ ಚೆನ್ನೈಲಿ ಮ್ಯಾಚ್ ನಡೆಯುತ್ತೆ, ಮ್ಯಾಚ್ ಹೋದ್ವು. ಇಲ್ಲಿ ಏನಪ್ಪ ಅಂದರೆ ನಮಗೆ ಅಷ್ಟೊಂದು ಕೋಚಿಂಗ್ ಸಿಗಲಿಲ್ಲ ಆಗ ಯೂನಿವರ್ಸಿಟಿ ಕಡೆ. ಅವಾಗಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಸರ್ಟಿಫಿಕೇಟ್ ಮತ್ತು 3 days ಇತ್ತು. ಈ ಕಡೆ ಬಂದು ಇನ್ನು ಅದು ಎಜುಕೇಷನ್ ಅನ್ನೋದು ಮುಗೀತು.
ಬಿಸ್ನೆಸ್ ಏನಾರ ಒಂದು ಮಾಡ್ಬೇಕಲ್ಲ ಅಕ್ಕ. ತುಂಬ ಸೈಡ್ ಹೋದ್ವು ನಾವು, ಕೆಲ್ಸಕ್ಕೂ ಪರದಾಡಿದ್ವು, ಯಾವುದು ಬೇಡ. ನಮ್ದು ಇನ್ನೊಂದು ಮೇನ್ ಇದೇನಪ್ಪ ಅಂದರೆ ಫ್ರೆಂಡ್ಸ್ ಏನಾದ್ರು ಜೊತೆಲಿ ಮಾಡೋಣ. ಫ್ರೆಂಡ್ ಆಗೋದು ಮುಖ್ಯ ಅಲ್ಲ, ಫ್ರೆಂಡ್ಸ್ ಆಗಿ ಏನಾರು ಒಂದು ಅಚೀವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ ಅಂತ ಹೇಳ್ಬಿಟ್ಟು ನಾನು ಇವನಿಗೆ ಹೇಳ್ತೀನಿ, ಮನೇಲಿ ಕೇಳಿ ನೋಡು ನಿಮ್ಮ ಮನೇಲಿ ಅಂತ. ಮನೇಲಿ ಒಂದ್ಸತಿ ಆಗುತ್ತಾ ಅನ್ನೋ ಥರ ಮಾತಾಡಿದ್ರು. ಆಮೇಲೆ ನೆಕ್ಸ್ಟ್ ಟೈಮ್ ಪಾಪ ಅವ್ರ ಮನೆಯವರು ಏನು ಅನ್ನಲಿಲ್ಲ ಅಂತ ಕಳಿಸ್ಬಿಟ್ರು. ಒಂದು 3 ಸರಿ ನೀವೇನಾರ ಮಾಡಿ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಕಳಿಸಿರು. ಇಬ್ಬರು ಸೇರ್ಕೊಂಡು ಈಗ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಇದೇ ಒಂದು ದೊಡ್ಡ ಹೋಟ್ಲಾಗಿ ಮಾಡ್ಕೋಬೇಕು ಅನ್ನೋದು ಒಂದು ಆಸೆ. ಒಳ್ಳೇದಾಗ್ಲಿ ಆಗುತ್ತೆ. ನಿಯತ್ತಾಗಿ ನಾವು ಒಳ್ಳೆ 4 ಜನಕ್ಕೆ ಅನ್ನ ಹಾಕೋ ಕೆಲಸ ಮಾಡ್ತಾ ಇದ್ದೀರಾ. ನೀವೇನು ಯಾರ್ದು ಏನು ಕಳ್ತನ ಮೋಸ ಆ ಥರ ಏನು ಮಾಡ್ತಾ ಇಲ್ಲ. ನಾವು ಹೊಟ್ಟೆ ಹಸ್ದವ್ರಿಗೆ ನೀವು ಅನ್ನ ಹಾಕ್ತಾ ಇದ್ದೀರಾ. ತಿಂದು ಹೋದವ್ರು ನೆಮ್ಮದಿಯಾಗಿ ಇರ್ತಾರೆ. ಆದ್ರಿಂದ ಈಗ ಒಳ್ಳೇದೇ ಆಗುತ್ತೆ, ಏನೂ ಆಗಲ್ಲ. ಯಾಕಂದ್ರೆ ಈ ಬಡತನ ಅನ್ನೋದು ಏನಾಗ್ಬಿಡುತ್ತೆ, ಓದೋದಾಗ್ಲಿ ಬೇಗ ದುಡಿಮೆಗೆ ಬಂದ್ಬಿಡ್ತಾರೆ ಮಕ್ಕಳಾಗಿರ್ಬೋದು. ಅಂಥ ಕಷ್ಟದಲ್ಲೂ ನೀವು ಇಲ್ಲಿ ಎಜುಕೇಷನ್ ಮಾಡಿಕೊಂಡು ಸ್ಪೋರ್ಟ್ಸಲ್ಲೆಲ್ಲ ಇದು ಮಾಡಿಕೊಂಡು ಇಷ್ಟೆಲ್ಲ ಆಗಿ ಅವಕಾಶಗಳು ಎಲ್ಲೋ ಮಿಸ್ ಆಗಿ ಮತ್ತೆ ನೀವು ಬಿಸ್ನೆಸ್ಗೆ ಬಂದಿದ್ದಾಗಿದೆ. ಒಳ್ಳೇದಾಗುತ್ತೆ ಬಿಡಿ. ನಾವು ಇವತ್ತು ಕಷ್ಟಪಟ್ಟಿದ್ದು ಮುಂದೆ ಒಂದಿನ ಒಳ್ಳೇದಾಗೇ ಆಗುತ್ತೆ. ಅದೇನು ಮಾಡಕ್ಲಿ, ಯಾರೋ ಒಬ್ರು ಕೆಟ್ಟದ್ದು ಮಾಡಿದ್ರು ಅಂತ ಎಲ್ಲರೂ ಕೆಟ್ಟವರು ಅಂತಾನೂ ಹೇಳೋಕ್ಕಾಗಲ್ಲ. ನಿಮ್ಮದು ಎಜುಕೇಷನ್ ಎಲ್ಲ ಹೆಂಗೆ ಅಂದರೆ ನೀವು ಹೇಗೆ ಓದ್ತಾ ಇದ್ರಿ? ಸ್ಪೋರ್ಟ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಇದು ಮಾಡ್ತಿದ್ರು. ಓದೋದೆಲ್ಲ ಅಂದರೆ ರ್ಯಾಂಕ್ ಸ್ಟೂಡೆಂಟಾ ಏನು? ಆಗ ಆ ಥರ ಏನಿಲ್ಲ. ಏನಪ್ಪ ಅಂದರೆ ನಮಗೆ ಕೆಲಸನೂ ಮಾಡಬೇಕಾಯ್ತು, ಓದ್ತಾನು ಇರಬೇಕಾಯಿತು. ನಾನು PUC ವರೆಗೂ ಓದಿದೆ. ಬಟ್ ರ್ಯಾಂಕ್ ಏನಿಲ್ಲ, ಸ್ಪೋರ್ಟ್ಸ್ ಈ ಕಡೆ 2 ಕಡೆನೂ ಟೈಮ್ ಕೊಡ್ಬೇಕು. ಬಟ್ ಟೀಚರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಡಿಸ್ಟಿಂಕ್ಷನ್ಸ್ ಬರ್ತಾರೆ ಅಂತ. ಬಟ್ ಅದು ನಮ್ಮ ಕೈಯಿಂದ ನಾವು ಇದು ಮಾಡ್ಬೋದು. 75% ಇದೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿದೆ. ಫಸ್ಟ್ ಕ್ಲಾಸು. ಸೆಕೆಂಡ್ ಯಾಕಂತಂದ್ರೆ ಪಾಪ ಎಲ್ಲರೂ ಏನು ಅಂತಂದ್ರೆ ಕೆಲವರು ಸ್ಪೋರ್ಟ್ಸ್ ಕೊಟ್ಟೋಗ್ಬಿಡ್ತಾರೆ, ಮಕ್ಕಳಿಗೆ ಸಪೋರ್ಟ್ ಇರೋದಿಲ್ಲ. ಇನ್ನು ಕೆಲವೊಂದು ಮಕ್ಕಳಿಗೆ ಎಜುಕೇಶನ್ ಎಲ್ಲ ಇರುತ್ತೆ, ಚೆನ್ನಾಗಿ ಓದ್ಕೊಂತ ಇರ್ತಾರೆ, ಅದೇ ಸ್ಪೋರ್ಟ್ಸಲ್ಲಿ ಯಾರು ಇರಲ್ಲ. ಈಗ ಓದೋದು ಬೇಕು, ಇದು ಸ್ಪೋರ್ಟ್ಸು ಇರಬೇಕು, ಎರಡು ಮ್ಯಾನೇಜ್ ಮಾಡಬೇಕು. ಅದಕ್ಕೆ ಕೇಳಿದ್ದು ನಾನು ನಿಮಗೆ ಯಾವುದ್ರಲ್ಲಿ ಹೆಚ್ಚಿತ್ತು. ಓಕೆ ಮ್ಯಾಮ್, ಈ ಸೆಕೆಂಡ್ ಇಯರ್ ಅವ್ರಿಗೂ ಹೇಗೋ ಆಯಿತು. ಏನಪ್ಪ ಅಂದರೆ ಕಡಿಮೆ ಅಮೌಂಟಲ್ಲಿ ಅವಾಗ ನಾನು ಏನಪ್ಪ ಸರ್ಕಾರಿ ಶಾಲೆಯಲ್ಲೇ ಸರ್ಕಾರಿ ಕಾಲೇಜಲ್ಲೇ ಓದಿದ್ದು. ಈಗ BComಗೆ ನಾನು ಅಡ್ಮಿಷನ್ ಹಾಕಬೇಕು ಅಂದರೆ ಒಂದು ಸಮಸ್ಯೆ ಉಟ್ಕೊಂಡ್ಬಿಡ್ತು ನನಗೆ. ಏನಪ್ಪ ಅಂದರೆ ನಮ್ಮ ಅಕ್ಕ ಅವರು ಸ್ವಲ್ಪ ಪ್ರೆಗ್ನೆಂಟ್ ಆಗಿದ್ರು. ಅವ್ರಿಗೆ ಆಸ್ಪತ್ರೆಗೆ ಹಾಕಿದ್ದು, ಅಡ್ಮಿಷನ್ ರೇಟು ಆವಾಗಲೇ ಲಾಸ್ಟ್ ಇತ್ತು. ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು BComಗೆ ಜಾಯ್ನ್ ಆಗೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಆವಾಗ ಒಬ್ಬರು ಅಕ್ಕ ಮಮತಾ ಅಂತ ನನ್ನ ಫ್ರೆಂಡ್ ಇದ್ದಾರೆ, ಪ್ರೇಮ ಅಂತ, ಅವ್ರ ಸಿಸ್ಟರ್, ನನ್ನ PUC ಫ್ರೆಂಡ್ ಪ್ರೇಮ, ಅವರು ಅವ್ರ ಅಕ್ಕನ ಹತ್ರ ಹೇಳಿದ್ದಾರೆ. ಅವ್ರ ಅಕ್ಕ ನನಗೆ ಡೈರೆಕ್ಟಾಗಿ ನೋಡಿರಲಿಲ್ಲ, ನಮ್ಮಿಬ್ಬರು ಮತ್ತೆ ಮಾತುಕತೆನೂ ಇರಲಿಲ್ಲ. ಅವರು ಈ ಥರ ಅವ್ನ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು, ಆದರೆ ಅವ್ನ ಹತ್ರ ಈಗ ಸದ್ಯ ಪರಿಸ್ಥಿತಿಲಿ ಅಮೌಂಟ್ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ರು ನನಗೆ ಫೋನ್ ಮಾಡಿ ಧೈರ್ಯ ತಂತ, ನೀನೇನು ಒಂದು ಚೂರು ಹೆದರ್ಕೊಂಬೇಡ, ನಾನು ನಿನಗೆ ಕಾಲೇಜಿಗೆ ಜಾಯ್ನ್ ಆಗಿ ಅಮೌಂಟ್ ಕೊಡ್ತೀನಿ. ಅವ್ರು ಅವತ್ತು ಕೊಟ್ಟಿದ್ದು ಅವರು 4,500 ಇರ್ಬೋದು ಅಕ್ಕ, ಬಟ್ ಅವ್ರು ನನಗೆ ದೊಡ್ಡ ಅಮೌಂಟ್ ಅದು. ಅವರು ಏನು ಯೋಚನೆ ಮಾಡಿಲ್ಲ ಅಕ್ಕ, ಡೈರೆಕ್ಟ್ ಫೋನ್ ನಮ್ಮ ಅಣ್ಣ ಅವ್ರ ಫೋನಿಗೆ ಅಮೌಂಟ್ ಹಾಕಿರೋ, ನೀನೇನು ವರಿ ಮಾಡ್ಕೊಂಬೇಡ, ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗು ಅಂತ. ಅವ್ರು ಅವತ್ತು 4,000 ಕೊಟ್ಟಿದ್ದಕ್ಕೆ ನಾನು BComಗೆ ಜಾಯ್ನ್ ಆದೆ. ಇಲ್ಲ ನನ್ನ ಎಜುಕೇಷನು PUCಗೆ ಎಂಡ್ ಆಗಿಬಿಡೋದು. ಅವರಿಗೆ ಅಕ್ಕ ಅಂದರೆ ಮಮತಾ ಅಕ್ಕ, ನೀವು ತುಂಬ ಟ್ಯಾಂಕ್ಸ್ ಅಕ್ಕ, ನೀನು ಅವತ್ತು 4,000 ರೂಪಾಯಿ ಕೊಡ್ತಿರ್ಲಿಲ್ಲ ಅಂದರೆ ನಾನು ಇಲ್ಲಿವರೆಗೆ ಬರ್ತಾ ಇರಲಿಲ್ಲ. ನನ್ನ ಲೈಫಲ್ಲಿ ನೀನು ಒಂಥರ ಸೂಪರ್ ಸ್ಟಾರೇ ಅಕ್ಕ. ನೀನು ಮಾಡಿರೋ ಸೇವೆ ನಾನು ಯಾವತ್ತೂ ಮರೆಯಲ್ಲ, ಯಾವತ್ತಿಗೂ ಚಿರಋಣಿ ಆಗಿರ್ತೀನಿ. ತುಂಬ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಧನ್ಯವಾದಗಳು ಅಕ್ಕ. ನನಗೆ ಒಂದು 4,000 ಅಮೌಂಟ್ ಕೊಟ್ಟು ನೀನು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ. ನಿನ್ನಿಂದ ನನಗೆ 4 ಜನ ಹುಡುಗರು ಅಂದರೆ ಜನಗಳು ಗುರುತಿಸೋ ಥರ ಆಗ್ತಾಯಿದೆ. ತುಂಬ ಧನ್ಯವಾದಗಳು. ಯಾಕಂತಂದ್ರೆ ನೀವು ಅಂದ್ರೆ ಯಾರೋ ಮೋಸ ಮಾಡಿದ್ರು ಏನೋ ಅಂತ, ಎಲ್ಲರೂ ಮೋಸ ಮಾಡಲ್ಲ. ಯಾಕಂದ್ರೆ ನಂಬಿಕೆ ಬಿಡಿ ಅದು. ಯಾಕಂತಂದ್ರೆ ಒಬ್ರು ಯಾರೋ ಮಾಡಿದ್ರೆ ಇನ್ನೊಬ್ರನ್ನ ನಂಬೋದು ಅಷ್ಟು ಈಸಿ ಇಲ್ಲ. ಇನ್ನೊಬ್ರು ಯಾರೋ ಕೈ ನಾವು ಮಾಡಿದವ್ರೆ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಮಾಡಿದವ್ರಿಗೆ ನಿಮಗೆ ಮಮತಾ ಅನ್ನೋರು ಮಾಡಿದಾರಲ್ವಾ ಪಾಪ, ಅವ್ರಿಗೆ ನೀವು ಮಾಡಬೇಕು ಅಂತೇನು ಇಲ್ಲ. ಇನ್ನು ಬೇರೆ ಯಾರಿಗಾದ್ರೂ ನೀವು ಮಾಡ್ಬೋದು. ಅದೇನೆ ನಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಮೇಡಮ್, ನಾನು ಅದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟೋ ಮಕ್ಕಳಿಗೆ ಅಂದರೆ ಪೇಪರ್ ಆಯೋರು ಎಲ್ಲರ ಅಂಗಡಿಗೆ ಊಟಕ್ಕೆ ಬರ್ತಾರೆ. ನಾನು ಒಂದು 5 ಜನ ಕೇಳಿದ್ದೀನಿ, ನಾನು ಓದಿಸ್ತೀನಿ, ನೀವು ಓದ್ತೀರಾ? ನಮಗೆ ಆ ಓದೋ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡೋದಿಲ್ಲ, ನಾನು ನಿಮಗೆ ಓದಿಸ್ತೀನಿ, ಓದ್ತೀರಾ? ಇಲ್ಲ, ಕಷ್ಟ ನೋಡಿದಿರಲ್ಲ, ಅದಕ್ಕೆ ನಿಮ್ಗೂ ಆ ಮಕ್ಕಳು ಏನಂತಾರೆ, ಇಲ್ಲ ಅಣ್ಣ ನಮ್ಮ ಮನೇಲಿ ಕಳ್ಸಲ್ಲ ಅಂತ. ನಾನು ನಿಮ್ಮ ಮನೆಯವ್ರ ಹತ್ರ ಮಾತಾಡಿಸಿ ನಾನು ಓದಿಸ್ತೀನಿ, ಹೋದ್ರಪ್ಪ ಇವಾಗ ಎಜುಕೇಷನ್ ಅನ್ನೋದು ಇರಬೇಕು ಲೈಫಲ್ಲಿ. ಇವಾಗ ಹೆಂಗೋ ನಡೆದೋಗ್ಬಿಡುತ್ತೆ, ಫ್ಯೂಚರ್ ತುಂಬ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಏನಾದ್ರು ಜ್ಞಾನ ಇರಬೇಕು. ಓದಿಲ್ಲ ಅಂದರೆ ಆ ಮಕ್ಕಳು ಇಲ್ಲ ಅಣ್ಣ. ನಾನು ತುಂಬ ಜನ ಕೇಳಿದ್ದೀನಿ ಮೇಡಮ್, ಯಾರ ಬರಲಿ, ನೀವೇನಾದ್ರು ಎಜುಕೇಷನ್ಗೆ ಹೆಲ್ಪ್ ಬೇಕು ಅಂದರೆ ನನಗೆ ಕೇಳಿ, ನಾನು ಓದಿಸ್ತೀನಿ. ನೀವು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಓದಿಸ್ತೀನಿ, ಯಾವುದೇ ದುಡ್ಡು ಇಲ್ಲ ಅದಿಲ್ಲ ಅಂತ ಹಿಂಜರಿಬೇಡಿ ಅಂತ ತುಂಬ ಜನ ಕೇಳಿ. ಯಾಕಂದರೆ ಎಜುಕೇಷನ್ ಇಲ್ಲ ಅಂತಂದರೆ ನೀವು ಇವತ್ತು ಇಲ್ಲಿ ನಿಂತು ಮಾಡೋಕ್ಕಾಗ್ತಿರ್ಲಿಲ್ಲ. ಎಜುಕೇಷನ್ ಬೇಕು, ಯಾಕಂದರೆ ಅದೊಂದು ಜ್ಞಾನ ತಿಳ್ಕೊಬೇಕು. ಜೀವನ ಕಟ್ಕೊಳ್ಳೋಕ್ಕೆ ನಾವು ಏನು ಬೇಕಾದರೂ ಮಾಡ್ಬೋದು. ಕೆಲಸ ನಾವು 3 ಹೊತ್ತು ಊಟ ಮಾಡೋಕ್ಕೆ ಎಂಥ ಕೆಲಸ ಮಾಡೋದಕ್ಕಾದ್ರೂ ಎಜುಕೇಷನ್ ಇಲ್ಲ ಅಂತಂದರೆ, ಇವತ್ತೊಬ್ಬ ರೈತಂಗೂ ಎಜುಕೇಷನ್ ಇತ್ತು ಅಂದರೆ ಅವ್ನು ಇನ್ನೂ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾನೆ. ಸೊ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರಿಗೂ. ನಿಮ್ಮದು ಫುಡ್ ಎಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ BCom ದಮ್ ಬಿರಿಯಾನಿ ಅಂತ ಶುರು ತೊಗೊಂಡ್ರೆ, ಇದೆಲ್ಲ ಟೋಟಲ್ ಟ್ರಕ್ಗೆ ನಿಮಗೆ 3 ಲಕ್ಷ ಅಷ್ಟೇ ಇನ್ವೆಸ್ಟ್ ಮಾಡಿದ್ರೆ ಏನಾದರೂ
ಇನ್ನು ಆಪ್ಷನ್ ನಮ್ಮ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇತ್ತು ಆಗ Okay. ನಾವೇನಪ್ಪ ಪ್ರತಿಯೊಂದು ಹೊಸ ಒಂದು ಐಟಮ್ಸ್ ಪರ್ಚೇಸ್ ಮಾಡಿದಲ್ವ, ಹಾಗಾಗಿ ನಮಗೆ ತುಂಬ ಖರ್ಚಿನ 3 ಲಕ್ಷಕ್ಕಿಂತ ಜಾಸ್ತಿನೇ ಕಷ್ಟ ಆಯಿತು. ಓಕೆ. ಬೇರೆ ಟ್ರಕ್ ತಗೊಂಡು ಅದು ರೆಡಿ ಮಾಡಿಸಿ ಮತ್ತೆ ಒಂದು ಚಮಚದಿಂದ ಹಿಡಿದು ಪ್ರತಿಯೊಂದು ನಾವು ಹೊಸ ಐಟಮ್ ಹಾಕತ್ತೆ. ಎಲ್ಲಾನು ನೀವು ನಿಮ್ಮ ಫ್ರೆಂಡು ಇಬ್ರು ಡಿವೈಡ್ ಮಾಡ್ಕೊಂಡು ಸೊ ಈಗ ಓನರ್ ನೀವಿಬ್ರೆ, ಎಷ್ಟು ಜನ ಯಾರು ಕೆಲಸದವ್ರು ಇಟ್ಕೊಂಡಿದ್ದೀರಾ ಇಲ್ಲ ನೀವಿಬ್ರೆ? ಇಲ್ಲ ಅಕ್ಕ, ನೋಡ್ತಾ ಇದೀವಿ ಯಾರ ಹೀಗೆ BCom ಓದ್ಬಿಟ್ಟು ಒಂದು ಏನೇ ಆಗಿರಲಿ ಎಜುಕೇಶನ್ ಮಾಡ್ಬಿಟ್ಟು ಸುಮ್ಮನೆ ಮನೇಲಿ ಇದ್ದೀವಿ ಅನ್ನೋರಿಗೆ ನಾವು 100% ನಾವು ಕೆಲಸಕ್ಕೆ ತಗೊಂಡೇ ತರ್ತೀವಿ. ಏನಪ್ಪ ಅಂದರೆ ಓದ್ಬಿಟ್ಟು ಮನೇಲಿ ಇರೋದು ನಮಗೆ ಇಷ್ಟ ಇಲ್ಲ, ಏನಾದ್ರು ಮಾಡ್ತಾ ಇರಬೇಕು ಕೆಲಸ. ಅಕ್ಕ ನಾವು ನೋಡ್ದಂಗೆ ನಾವು ಇಂಜಿನಿಯರಿಂಗ್ ಮಾಡಿದ್ದೀವಿ, ನಾವು ಅದು ಪದವಿ ಮಾಡಿದ್ದೀವಿ, ಮಾಸ್ಟರ್ಸ್ ಮಾಡಿದ್ದೀವಿ, ತುಂಬ ಜನ ಮನೇಲಿ ಇದ್ದಾರೆ ಅಕ್ಕ. ನಾನು ಏನಪ್ಪ ಅಂದರೆ ಬಂದು ನಾವು ತಗೋತೀವಿ, ನಾವು ಕೆಲಸಕ್ಕೋಸ್ಕರ ತಗೋತೀವಿ, ನಮ್ಮ ಜೊತೆ ಕೈ ಜೋಡಿಸ್ತೀವಿ. ಮುಂದೊಂದು ದಿವಸ ಅವರು ಒಂದು ಏನಾರ ಒಂದು ಮಾಡ್ಬೋದು, ಕೆಲಸ ಕಲ್ತ್ಕೊಂಡೇ ಆಗಿ ಏನೋ ಒಂದು ಆರಾಮಾಗಿ ಕೆಲಸ ಮಾಡ್ಬೋದು. ಈಗೆಲ್ಲ ಕೆಲವ್ರು ಎಷ್ಟೋ ಜನ BCom ಮಾಡಿದ್ದೀನಿ ಅಂದರೆ ನಾನು ಜಾಬೇ ಮಾಡಬೇಕು, ನಾನೆಲ್ಲಾದರೂ ಇದು ಕೆಲಸ ಈಗ ಏನಕ್ಕೆ ಬಿಸ್ನೆಸ್ಗೆ ಹೋಗೋಣ, ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಕೆಲವರು ಎಜುಕೇಷನ್ ಆಗ್ತಿದ್ದಂಗೆ ಜಾಬ್ನೇ ಹುಡ್ಕೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸಿಕ್ಕಿದ್ರೆ ಓಕೆ, ಸಂತೋಷ, ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅಟ್ಲೀಸ್ಟ್ ಆಪ್ಷನ್ ಏನಾದರೂ ಜೀವನ ಮಾಡೋಕ್ಕೆ ನಾವು ಜೀವನ ಕಟ್ಕೊಳ್ಳೇಬೇಕಾಗತ್ತೆ. ಏನೆಲ್ಲ ಮಾಡ್ತೀರಾ ನಿಮ್ಮಲ್ಲಿ? ಈಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ಬಿರಿಯಾನಿ, ಕುಷ್ಕ ಮತ್ತು ಲೆಗ್ ಪೀಸು, ಕಬಾಬ್ ಮಾಡ್ತಾಯಿದ್ವು. ಆಮೇಲೆ ಸ್ವಲ್ಪ ಐಟಮ್ಸ್ ಆ್ಯಡ್ ಮಾಡಿಕೊಂಡು ಲಿವರ್ ಫ್ರೈ, ಚಿಕನ್ ಫ್ರೈ, ಪರೋಟ ಮತ್ತು ಎಗ್ ರೈಸು ಎಲ್ಲ ಮಾಡಿದ್ವು. ಏನಾಯ್ತಪ್ಪ, ಮಳೆಗಾಲ ಸ್ಟಾರ್ಟ್ ಆಯಿತು. ನಮ್ಮದು ಸ್ಪೇಸ್ ಚಿಕ್ಕದಾಗಿರೋದ್ರಿಂದ ನಾವು ಈಚೆ ಕಡೆ ಏನೂ ಮಾಡೋಕ್ಕಾಗಲ್ಲ, ಮಳೆ ಬಂದರೆ ಎಲ್ಲ ನೀರು ಒಳಗೋಗುತ್ತೆ. ಅವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸ್ಟಾಪ್ ಮಾಡಿದ್ವಿ. ಈಗ ಅಟ್ ಪ್ರೆಸೆಂಟ್ ಏನು ಐಟಮ್ ಕೊಡ್ತಾ ಇದ್ದೀವಿ ಅಂದರೆ ಬಿರಿಯಾನಿ, ಕುಷ್ಕ, ಕಬಾಬು ಮತ್ತು ಲೆಗ್ ಪೀಸ್ ಕೊಡ್ತಾ ಇದ್ದೀವಿ. ಇನ್ನು ನಾವು ಪ್ಲೇಸ್ ಚೇಂಜ್ ಮಾಡ್ತೀವಿ ಒಂದು ವೀಕ್. ಈಗ ಎಲ್ಲರ ಪ್ಲೇಸ್ ಚೇಂಜ್ ಮಾಡ್ತಾಗ ಒಂದು ಪರ್ಮನೆಂಟ್ ಪ್ಲೇಸು, ಒಂದು ಜನ ಬಂದರು ಮಳೆ ಬಂದರೂ ಏನೂ ಪ್ರಾಬ್ಲಮ್ ಹೋಗ್ಬಾರ್ದು, ಆ ಥರ ಒಂದು ಪ್ಲೇಸ್ ನೋಡಿ ಅಲ್ಲಿ ಐಟಮ್ಗಳೆಲ್ಲ ಆ್ಯಡ್. ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮ ಅಂಗಡಿ 30 ರೂಪೀಸ್ನ ಸ್ಟಾರ್ಟ್ ಆಗುತ್ತೆ. ರೈಸ್ ಸ್ಟಾರ್ಟಿಂಗ್ ಪ್ರೈಸ್ 30 ರೂಪೀಸ್. ಹಾಫ್ ಕುಷ್ಕ ಅಂತ ಕೊಡ್ತೀವಿ, ಅದರಲ್ಲಿ ಎಷ್ಟು ನಾವು ಸಾಕಪ್ಪ 30 ರೂಪೀಸ್ ಇದರಲ್ಲೇ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತ ತುಂಬ ಜನ ಹೇಳಿ ಹೋಗ್ತಾರೆ. ಈಗ ಅಷ್ಟು ದಿನ ಆಗ್ತಾಯಿಲ್ಲ 20 ರೂಪೀಸಿಂದನೂ ಕೊಡ್ತೀವಿ. ಕುಷ್ಕ ಬಂದ್ಬಿಟ್ಟು ಫುಲ್ ಪ್ಲೇಟ್ 50 ರೂಪೀಸು, ಹಾಫ್ ಪ್ಲೇಟ್ 30, ಬಿರಿಯಾನಿ ಫುಲ್ 100, ಹಾಫ್ 60, ಕಬಾಬ್ ಬಂದ್ಬಿಟ್ಟು 50 ರೂಪಾಯಿ 100 ಗ್ರಾಮ್. ಯಾವ್ಯಾವ ಥರ ಕಸ್ಟಮರ್ಸ್ ಬರ್ತಾರೆ ನಿಮ್ಮಲ್ಲಿ? ಆಗ ನಮ್ಮ ಹತ್ರ ಏನು ಅಂದರೆ ಅಫಿಷಿಯಲ್ಸ್ ತುಂಬ ಜನ ಬರ್ತಾರೆ ನಮ್ಮ ಹತ್ರ. ರೈತರು ಬರ್ತಾರೆ, ಅಫಿಷಿಯಲ್ಸು ಬರ್ತಾರೆ, ಒಂದು ನಾರ್ಮಲ್ ಪೀಪಲ್ಸ್ ಎಲ್ಲರೂ ಬರ್ತಾರೆ. ನೇಮ್ ನೋಡ್ಬಿಟ್ಟು ಬರ್ತಾರೆ ಫಸ್ಟು. ಅದೇ ಅದಕ್ಕೇನೆ ಕೇಳಿದೆ ಯಾಕೆ ಅಂತ. ಏನಕ್ಕೆ ಇಲ್ಲೇ ಬರ್ತಾರೆ? ಬೇಕಂದ್ರೆ BCom ದಮ್ ಬಿರಿಯಾನಿ ಇಲ್ಲೇ ಬಂದು ತಿನ್ಬೇಕು ಅಂದ್ರೆ ಏನಾದ್ರು ಸ್ಪೆಷಾಲಿಟಿ ಇರ್ಬೇಕು. ನಿಮ್ಮಲ್ಲಿ ಏನಿದೆ ಸ್ಪೆಷಲ್? ಬಿರಿಯಾನಿ ತುಂಬಾ ಇಷ್ಟಪಡ್ತಾರೆ. ಇನ್ನೊಂದು ಕಬಾಬ್ ಜೊತೆ ನಾವು ಚಟ್ನಿ ಕೊಡ್ತೀವಿ, ತುಂಬಾ ಲೈಕ್ ಮಾಡ್ತಾರೆ ಅದು. ಕೆಲವರು ಚಟ್ನಿ ಇಲ್ಲ ಅಂದ್ರೆ ಕಬಾಬೇ ತಿನ್ನಲ್ಲ. ಅಷ್ಟು ಜನ ಫಸ್ಟ್ ನೇಮ್ ನೋಡ್ಕೊ ಅವರೇ ಡೈರೆಕ್ಟ್ ಆಗಿ ಹೇಳ್ತಾರೆ, ನಾವು ಬಂದಿದ್ದು ನೇಮ್ ನೋಡಿ ಬಂದಿದ್ದು, ಇನ್ಮೇಲೆ ನಾವು ರೆಗ್ಯುಲರ್ ಆಗ್ಬಿಟ್ಟು. ನಮಗೂ ನೇಮು ನಿಮ್ದು ಒಂಥರ ಡಿಫ್ರೆಂಟ್ ಅನ್ನಿಸ್ತು, ಅದಕ್ಕೆ ಕೇಳಿದ್ದು ಏನಕ್ಕೆ ಈ ತರ ಕ್ಯೂರಿಯಾಸಿಟಿ ಮೇಲೆನೆ ನಾವು ಬಂದಿದ್ದು. ನೇಮ್ ಆಮೇಲೆ ಅವರೇ ಹೇಳೋಗ್ತಾರೆ, ನೇಮ್ ನೋಡಿ ಬಂದಿದ್ದೀವಿ, ಇನ್ಮೇಲೆ ಟೇಸ್ಟ್ ನೋಡಿದೀವಿ, ಇನ್ನು ರೆಗ್ಯುಲರ್ ಆಗಿ ಬರ್ತೀವಿ. ಸೂಪರ್. ಅಂದ್ರೆ ಇಲ್ಲಿ ನಿಟ್ಟೂರಲ್ಲಿ ಈ ಲೈನಲ್ಲಿ ತುಂಬಾ ಟ್ರಕ್ಗಳು ನಿಂತ್ಕೊಳ್ಳುತ್ತೆ? ಹೌದು ಮೇಡಮ್, ನಿಂತ್ಕೊಳ್ತವೆ. ಇಲ್ಲೊಂದು ಪಕ್ಕನೇ ಬಿರಿಯಾನಿ ಅಂಗಡಿ ನಿಂತ್ಕೊಳ್ಳುತ್ತೆ, ಇನ್ನೊಂದೆಲ್ಲ ವೆಜ್. ಮತ್ತೆ ಕೆಳಗಡೆ ಸರ್ಕಲ್ ಅಲ್ಲಿ ಒಂದು 2 ಬಿರಿಯಾನಿ ಅಂಗಡಿ ಇದಾವೆ, ಮತ್ತೆ ಮಟನ್ ಊಟ ಅಂತ ಅದು ಒಂದು ಅಂಗಡಿ ಇದೆ. ಏನ್ ಟೈಮಿಂಗ್ಸ್ ಏನು ನಿಮ್ದು? ಯಾವಾಗ ಇರ್ತೀರಾ? ಮೇಡಮ್ 12:30 ಅಂತ ಹೇಳ್ತೀವಿ, ಬಟ್ ಒಂದೊಂದು ದಿವಸ ಟೈಮ್ ಆದಾಗ 1 ಗಂಟೆ ಆಗ್ಬಿಡುತ್ತೆ. ಎಕ್ಸಾಕ್ಟ್ ನಾವು 1 ಗಂಟೆ ಅಂತ ಬಂದೇ ಬಂತೀವಿ ಸ್ಪಾಟಿಗೆ. 1 ಗಂಟೆಗೆ ಬಂದ್ರೆ ಬಟ್ ನಾವು ಕ್ಲೋಸಿಂಗ್ ಟೈಮ್ ಹೇಳಕ್ಕೆ ಆಗಲ್ಲ, ಯಾಕಂದ್ರೆ ಜನಗಳು ಹಂಗೆ ಬರ್ತಾ ಇರ್ತಾರಲ್ಲ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನಾವು ಈಗ 2 ರೌಂಡ್ಸ್ ಮಾಡ್ತೀವಿ. 1 ರೌಂಡ್ ಆದ್ಮೇಲೆ ಇನ್ನೊಂದು ರೌಂಡ್ ಬಿರಿಯಾನಿ ಬಿಸಿ ಕೊಡಬೇಕು ಅಂತ. ಅದು 8:30 ಖಾಲಿ ಆಗ್ಬೋದು. ಯಾವ ಥರ ಅಪರೂಪಕ್ಕೆ ರೇರು ಒಂದು 10:30 11 ಗಂಟೆ ತನಕ ಇರ್ತೀವಿ. ಎಷ್ಟು ಸೇಲ್ ಆಗುತ್ತೆ ಅಂದ್ರೆ ರೈಸು ಎಷ್ಟು ಮಾಡ್ತೀರಾ? ಎಷ್ಟು ಕೆಜಿ ಮಾಡ್ತೀರಾ? ಮೇಡಮ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ 15 kg ಆಗ್ತಿದ್ವು, ಆಮೇಲೆ ಮಿನರಲ್ ಮತ್ತೆ 40 ಹೋದ್ವು. ಇವಾಗ ಪರವಾಗಿಲ್ಲ, 30 kg ರೈಸು, 32 ಸ್ಟಾರ್ಟಿಂಗ್ ಅಲ್ಲೇ ನೀವು 15 kg ಮಾಡಿದ್ದೀರಾ? ಸೂಪರ್. ಅಂದ್ರೆ ಫಸ್ಟ್ ಡೇನೆ ನಿಮ್ಗೆ ರೆಸ್ಪಾನ್ಸ್ ಸಿಕ್ಕಿದೆ? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಮೇಡಮ್. ಎಲ್ಲರೂ ಬಂದು ಎಲ್ಲರೂ. ಇನ್ನೊಂದೇನಪ್ಪ ಅಂದ್ರೆ ನಾನು ನಮ್ಮ ಬ್ರದರ್ ಜೊತೆ ಅವಾಗ ನೋಡಿದ್ದಾರೆ, ಆಗ ಇನ್ನೊಂದು ನಂಬಿಕೆ ಇತ್ತು, ಕಸ್ಟಮರ್ಸ್ ಬಂದೇ ಬರ್ತಾರೆ, ಎಲ್ಲೂ ಹೋಗಲ್ಲ. ನಮಗೊಂದು ಇದರಿಂದ ಒಂದು ಏನಾದ್ರು ಗುಡ್ ವೈಪ್ ಸಿಗುತ್ತೆ ಅನ್ನೋದನ್ನೆಲ್ಲ ಸ್ಟಾರ್ಟ್ ಮಾಡೋದು. ಸ್ಟಾರ್ಟಿಂಗ್ ಇಂದ ಇವತ್ತು ಚಿಕನ್ ಕಡಿಮೆ ಆಗ್ತಿದ್ವು, ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೀವಿ. ಎಷ್ಟು ಹೋಗುತ್ತೆ? ನಾವು ಕೋಳಿನೇ ಹಾಕ್ಸೋದು, ನಾವು ರೆಡಿ ಚಿಕನ್ ಹಾಕ್ಸಲ್ಲ. ರೆಡಿ ಚಿಕನ್ ಅಂದ್ರೆ ಸ್ಟಾಕ್ ಕೊಟ್ಬಿಡ್ತಾರೆ ಅನ್ನೋದು ಒಂದು ಭಯ. ಅದಕ್ಕೆ ನಾವು ಡೈರೆಕ್ಟ್ ಕೋಳಿ ಹಾಕಿಸ್ತೀವಿ. ಅವತ್ತು ನಾವು 55 kilos ಕೋಳಿ, 60, 60 ಇಲ್ಲಾಂದ್ರೆ 55 ಆ ಥರ ಕೋಳಿ ಹಾಕಿಸ್ಕೋತೀವಿ. ಅಲ್ಲೇ ಡಿವೈಡ್ ಮಾಡಿಸ್ಕೊಂಡ್ ಬರ್ತೀವಿ. ಇಷ್ಟು ಡೈಲಿ ಎಷ್ಟು ಕೆಜಿ ಹೋಗುತ್ತೆ? ಡೈಲಿ ಟೋಟಲ್ ಮೇಡಮ್ 55 kilos ಹಾಕ್ತೀವಿ. ಈಗ ರೈಸ್ ಒಂದು 32 ಕಿಲೋ ಹೋಗುತ್ತೆ, ಕಬಾಬ್ ಒಂದು 15 kg ಹೋಗುತ್ತೆ, 10 to 15 kg ಕಬಾಬ್ ಹೋಗುತ್ತೆ. ಮಿಕ್ಕಿದೆಲ್ಲ ಬಿರಿಯಾನಿ ಆಗುತ್ತೆ. ನೀವು ಒಂದು ಕೆಲಸಕ್ಕೆ ಹೋಗಿ ಯಾವುದೋ ಒಂದು ಕಂಪ್ನಿಯಲ್ಲಿ ಇನ್ನು ಕೈ ಕೆಳಗೆ ಕೆಲಸ ಮಾಡಿದ್ರೆ ಎಷ್ಟು ದುಡಿತಿದ್ರಿ?
ಇಲ್ಲಿ ಎಷ್ಟು ದುಡಿತೀರಾ ಈಗ? ಅವರು ತಿಂಗಳಿಗೆ ಕೊಡೋದು ನಾವು 3 ಡೇಸಿಗೆ ಅರ್ನ್ ಮಾಡ್ತೀವಿ ಮೇಡಮ್. ಇದೊಂದು ಹೆಮ್ಮೆ. Super ಅಲ್ಲ? ಅವರು ಒಂದು ಮಂತ್ಸಿಗೆ 12-13-15 ಕೊಡೋದು, ನಾವು 3 ಡೇಸಿಗೆ ದುಡಿತೀವಿ ಅಷ್ಟೊಂದು. Okay. ನಮಗೆ ಇಬ್ರಿಗೂ ಏನು ಲಾಸ್ ಆಗ್ತಿಲ್ಲ ಮೇಡಮ್. ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿನೇ ನಮಗೆ. ಯಾಕಂದ್ರೆ ನಿಮ್ಮಿಂದ ನಿಮ್ಮ ಜವಾಬ್ದಾರಿ 4-5 ಜನ ಇದ್ದೀರಾ ನೀವು ಮನೇಲಿ ದುಡಿತಾ ಇರೋರು ನೀವು ಒಬ್ಬರೇ ಕೂಡ. ಮನೆ ನಡೆಸ್ಬೇಕು, ಇದು ಒಂದ್ರಿಂದ ಅದು ನೀವು ಪಾರ್ಟ್ನರ್ ಬೇರೆ, ನೀವು ನಿಮ್ಮ ಫ್ರೆಂಡ್ ಇಬ್ರು ಸೇರ್ ಮಾಡ್ತಾ ಇದ್ದೀರಾ, ಇಬ್ರಿಗೂ ಡಿವೈಡ್ ಕೂಡ ಆಗುತ್ತೆ. ಸೊ ಹಾಗಾದ್ರೆ ಇದು ನಡೀತಾ ಇದೆ, ಆರಾಮಾಗಿ ನಡೀತಾ ಇದೆ. ನೀವು ಕೆಲಸ ಮಾಡೋದ್ರಲ್ಲೇ ನಿಮ್ 4 ಜನಕ್ಕೆ ಕೆಲಸ ಕೊಡೋ ಅಂತ ಕೆಲಸ ಇದು. ಒಳ್ಳೇದಾಗ್ಲಿ.